व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्दिनम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮೌಸಲ ಪರ್ವದ 5ನೆಯ ಪ್ರವಚನ. ಮುಸಲವಾಗಿ ಹಡೆದು ಯದುಕುಲ ಪೂರ್ಣ ನಾಶ ಆಗತ್ತೆ ಅಂತ, ಅದರಂತೆ ಆ ಏರಕಗಳನ್ನು ಹುಲ್ಲು ಕಡ್ಡಿಗಳನ್ನು ಎತ್ತಿಕೊಂಡು ಬಡದಾಡಿಕೊಂಡು ಅದರಲ್ಲಿ ಚೂರ್ಣ ಮಾಡಿದ ರೀತಿಯವರು ತೇಯ್ದು, ವಾಸ್ತವವಾಗಿ ಸಮುದ್ರ ದಂಡೆಯಲ್ಲಿ ಕಬ್ಬಿಣದ ಆ ಒನಕೆಯನ್ನು ಹಾಗೆ ತೇಯ್ದು ಆ ರಸ ಸಮುದ್ರದ ದಂಡೆಯಲ್ಲಿ ಬೆಳೆದು ಜೊಂಡು ಹುಲ್ಲಾಗಿ ಕೊನೆಗೊಂದು ಸಣ್ಣ ಚೂರಿದ್ದದನ್ನು ಬಿಸಾಡಿದ್ದಾರೆ ಅವರು ಸಮುದ್ರಕ್ಕೆ. ಅದು ಮೀನು ನುಂಗಿದೆ. ಆ ಮೀನನ್ನು ಬೆಸ್ತರವ ಹಿಡಿದು ಅದರ ಹೊಟ್ಟೆಯೊಳಗೆ ಕೊಯ್ದಾಗ ಸಿಕ್ಕಿದ ತುಂಡನ್ನು ಬಾಣಕ್ಕೆ ಜೋಡಿಸಿ ಅದರಿಂದೇ ಕೃಷ್ಣನ ವಿಗ್ರಹದ ಪಾದಕ್ಕೆ ಬಡಿದಿದ್ದಾನೆ. ಇತ್ತ ವೈಶಂಪಾಯನರು ಕೃಷ್ಣ ಕಳುಹಿಸಿಕೊಟ್ಟವನ ಸಾರಥಿ ದಾರುಕ ಅವನನ್ನು ಹಸ್ತಿನಪುರ ಕಳುಹಿಸಿದ್ದಾನೆ. ಅಲ್ಲಿ ತೆರಳಿದ ದಾರುಕ ಪಾಂಡವರಿಗೆ ಹಸ್ತಿನಪುರದಲ್ಲಿ ಅಪ್ರಿಯ ವಾರ್ತೆಯನ್ನು ಅನ್ಯೋನ್ಯವಾಗಿ ಘರ್ಷಣೆಯಿಂದ ಯದುಕುಲ ನಾಶವಾದರ ಸುದ್ದಿಯನ್ನು ತಿಳಿಸಿಕೊಟ್ಟ. ತುಂಬಾ ತುಂಬಾ ವಿಷಣ್ಣರಾದರು ಪಾಂಡವರು, ಕುಸಿದರು ದುಃಖದಿಂದ. ಕಡೆಗೆ ಅರ್ಜುನನನ್ನು ಕೃಷ್ಣ ಬರ್ಲಿಕ್ಕೆ ಹೇಳಿದ್ದಾನೆ ಹೇಳುವ ಮೂಲಕ ದಾರುಕನ ಜೊತೆಯಲ್ಲಿ ಅರ್ಜುನ ಹೊರಟ. ಬಂದು ನೋಡ್ತಾನೆ ದ್ವಾರಕೆ ಬಹಳ ಅದ್ದೂರಿಯಾಗಿ ಒಂದು ದೊಡ್ಡ ನದಿಯಂತೆ ಸಂಭ್ರಮಿಸುತ್ತಿದ್ದ. ರಥಗಳು, ಕುದುರೆಗಳು, ಆನೆಗಳು, ರತ್ನ ಬಂಗಾರಗಳ ವೈಭವಗಳು ಇವೆಲ್ಲದರಿಂದಲೂ ತುಂಬಿ ತುಳುಕುತ್ತಿದ್ದ ಐಶ್ವರ್ಯದ ಅದ್ಭುತವಾದ ತಾಣ. ಇವತ್ತು ಯಾವ ವ್ಯಕ್ತಿಯೂ ಬಂದು ಆಕ್ರಮಣ ಮಾಡದಂತೆ ಬಹಳ ದೊಡ್ಡ ಮಟ್ಟಿನ ನದಿಯಲ್ಲಿ ಯಾರು ಇಳಿಯಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಹ ಯಾದವರು ಎನ್ನತಕ್ಕಂತಹ ರಾಶಿ ಜಲ, ನೀರಿನ ರಾಶಿ, ಅದರಲ್ಲಿ ರಾಮ ಕೃಷ್ಣನೆನ್ನತಕ್ಕಂಥ ಬಹಳ ದೊಡ್ಡ ಮೊಸಳೆಗಳು ಅಂತ ಅದ್ಭುತವಾದಂತಹ ದ್ವಾರಕೆ ನದಿ ಇಂದು ವೈತರಣಿಯಾಗಿದೆ ಅಂತಾನೆ. ಭೀಕರವಾಗಿ ಬಿಟ್ಟಿದೆ ಹೆಣಗಳಿಂದಾಗಿ. ತುಂಬಾ ಸಂಕಟಕ್ಕೊಳಗಾದ ಅರ್ಜುನ ಅಲ್ಲಿ ಬಂದಾಗಲೇ ಎಲ್ಲ ಕೃಷ್ಣನ ಸ್ತ್ರೀಯರು 16,100 ಜನರೆಲ್ಲ ಒಟ್ಟಾಗಿದ್ದಾರೆ. ಗೋಳೋ ಅಂತ ಅಂದುಕೊಂಡಿದ್ದಾರೆ. ಅದರ ಮಧ್ಯೆಯಲ್ಲಿ ಯಾದವರ ಸ್ತ್ರೀಯರಲ್ಲಿದ್ದಾರೆ. ಎಲ್ಲರೂ ಕಳ್ಕೊಂಡಿದ್ದಾರೆ. ಹಾಗಾಗಿ ಕೇವಲ ಸ್ತ್ರೀಯರದ್ದೇ ರೋದನ ಮುಗಿಲು ಮುಟ್ಟಿದೆ. ಅರ್ಜುನನ್ನು ದುಃಖದಿಂದ ಒಮ್ಮಳಿಸಿ ಕಣ್ಣು ತುಂಬಿ ಕುಸಿದು ಬಿದ್ದಿದ್ದಾನೆ. ಮತ್ತು ಅವನನ್ನು ಈ ಸ್ತ್ರೀಯರೇ ಸಾಂತ್ವನಗೊಳಿಸ್ತಾನೆ. ಮತ್ತೆ ಹೇಳ್ತಾನ ಕೃಷ್ಣನ ಬಗ್ಗೆ ತುಂಬಾ ಮಾತಾಡಿ, ತದ ಸಂಸ್ತೂಯ ಗೋವಿಂದಂ ಕಥಯಿತ್ವಾ ಚ ಪಾಂಡವ, ಕೃಷ್ಣನನ್ನು ಬಹಳಷ್ಟು ಬಣ್ಣಿಸ್ತಾನೆ, ಆತನ ಗುಣ ಚಿಂತನೆ ಮಾಡುತ್ತಾನೆ.
ಹೇಳುತ್ತಾನೆ ಕೃಷ್ಣ ಹೀಗೆ ಅಂತ. ಅವರನ್ನು ಹುಡುಗಿಯರನ್ನು ಮತ್ತೊಂದಿಷ್ಟು ಆಶ್ವಾಸ್ಯ ತಾಹ ಸ್ತ್ರೀಯಶ್ಚಾಪಿ ಮಾತುಲಂ ದ್ರಷ್ಟುಮಭ್ಯಗಾತ್, ಅವರನ್ನು ಆದಷ್ಟು ಸಮಾಧಾನಗೊಳಿಸಿ ಕೃಷ್ಣನ ಮಾತುಗಳಿಂದಲೇ ಅಲ್ಲಿಂದ ಮಾವನನ್ನು ಅಂದರೆ ವಸುದೇವನನ್ನು ನೋಡಲಿಕ್ಕೆ ಹೋಗ್ತಾನೆ. ವಸುದೇವ ದುಃಖದಿಂದ ಇದ್ದ. ಹೋಗಿ ಕಾಲು ಹಿಡಿದು ನಮಿಸಿ ಆಲಿಂಗನೆ ಮಾಡಿಕೊಂಡು ಮಾತಾಡಬೇಕು ಅಂತ ಹೊರಟ ವಸುದೇವನಿಗೆ ಮಾತು ಬರ್ತಾ ಇಲ್ಲ. ಹೇಳಿದ ವಸುದೇವ, ಅವರಿಬ್ಬರ ಹೊಡೆದಾಟ ಯೌತವು ಅರ್ಜುನ ಶಿಷ್ಯೌತೆ. ಅರ್ಜುನ ಅಂತಲೇ ಕರೀಲಿಕ್ಕೆ ಉಂಟು. ಲೋಕದಲ್ಲಿ ಅರ್ಜುನ ಶಿಷ್ಯರು ಅಂತಲೇ ಇಲ್ಲಿ ಫೇಮಸ್ಸು ನಮ್ಮಲ್ಲಿ. ತೇ ಪ್ರಿಯವು ಬಹುಮತೌಸದ, ನಿಂಗೆ ತುಂಬಾ ಇಷ್ಟ, ಎಲ್ಲರಿಗೂ ಭಾರಿ ಇಷ್ಟ. ಸಾತ್ಯಗಿ ಕೃತವರ್ಮರು ಅಂದ್ರೆ ಇಲ್ಲಿ ಭಾರಿ ಆಗಿ ಹೋಯಿತು. ಆದರೆ ತಯೋ ಅಪನಯಾತ್ ಪಾರ್ಥ ಕೃಷ್ಣಯ ನಿಧನಂಗತ, ಅವರ ಅಪಚಾರ, ದುರ್ವಿನೀತಿ, ಗಡಿಬಿಡಿ ಮಾತು, ಅವಮಾನ ಒಬ್ರಿಗೊಬ್ರಿಗೆ ಆಗ್ಲಿಕ್ಕೆ ಹೋಗಿ, ಅಂದ್ರೆ ಶುರುವಾದದ್ದೇ ಅಲ್ಲಿಂದ ಅಂತ ಹೇಳಿ ಸರಿಯಾಗಿ ಬಹಳ ದೊಡ್ಡ ಮಟ್ಟಿನ ಅನ್ಯಾಯ ಆಗಿ ಹೋಯ್ತು. ಅಲ್ಲಿ ನಡೆ ಎಲ್ಲ ಸತ್ರು ಅಂತ. ಅದರಲ್ಲಿಯೂ ಪ್ರದ್ಯುಮ್ನನ್ನು ಸೇರಿಕೊಂಡಿದ್ದ, ಸಾತ್ಯಗಿಯನ್ನು ಬಿಡಿಸಲು ಹೊಸಗ ಅವನನ್ನು ಚಚ್ಚಿಕೊಂಡಿದ್ದಾರೆ. ಸಾತ್ಯಗಿಯನ್ನು ಪ್ರದ್ಯುಮ್ನನ್ನು ಇತ್ತ ಉಳಿದವರು ಸಾಯಿಸಿದ್ರು. ಅವರಿಬ್ಬರು ಅತಿರಥರು ಅಂತೇಳಿ ನಮ್ಮಲ್ಲಿ ಭಾರಿ ಪ್ರಸಿದ್ಧರು ನೋಡಿ. ಅವರಿಬ್ಬರನ್ನೇ ಇಬ್ಬರು ಅತಿರಥರನ್ನು ಮುಗಿಸಿಬಿಟ್ರು ಯಾದವರು ಸೇರಿ. ಇಲ್ಲಿ ಏನು ಹೇಳಲಿಕ್ಕಿಲ್ಲ ಅಂತಾನೆ ವಸುದೇವ. ಶಾಪೋಹಿ ಏವಾತ್ರ ಕಾರಣ, ಇಲ್ಲಿ ಬ್ರಹ್ಮ ಶಾಪವೇ ಕೆಲಸ ಮಾಡಿತ್ತು, ಅದೇ ಪ್ರಧಾನವಾದದ್ದು ನೋಡಿ. ಆ ಶಾಪಕ್ಕೆ ಕೃಷ್ಣನು ಮಾತಾಡಲಿಲ್ಲ ಅಂತಾನೆ. ಕೇಶಿಯ ಸಂಹಾರ ನೋಡಿ, ಬಹಳ ಜೋರದು. ದೇವತೆಗಳಿಗೂ ಪಟ್ಟಳ ಆಗ್ತಿತ್ತಂತೆ ಆ ಕುದುರೆಯಿಂದ. ಅದನ್ನು ಸಂಹಾರ ಮಾಡಿದ ಕೃಷ್ಣನಿಗೆ ಇದೊಂದು ದೊಡ್ಡ ಲೆಕ್ಕವೋ ಅಂತ ಕೇಳಿಕೊಳ್ಳುವ ಹಾಗೆ ಹೇಳುತ್ತಾನೆ. ಕೇಶಿಯ ಸಂಹಾರ, ಕಂಸನ ಕೊನೆ, ಶಿಶುಪಾಲನ ಮುಗಿತಾಯ. ಒಬ್ಬ ಶಿಶುಪಾಲ ಅಷ್ಟು ಜೋರು ದೊಡ್ಡ ಅಗ್ರ ಪೂಜೆಯ ಸಂದರ್ಭದಲ್ಲಿ ಗಲಾಟೆ ಎಬ್ಬಿಸಿದ್ದಕ್ಕೆ ಮುಗಿದೋದ. ಕಂಸ ಇಲ್ಲಿ ಉರುಳಿಬಿಟ್ಟ. ಮತ್ತು ಇನ್ನು ಏಕಲವ್ಯ ನೋಡಿ, ಗುರುತಿಸುವುದರಲ್ಲಿ ಇವು 4 ಜನರನ್ನೇ ಮುಖ್ಯ ಹೇಳಿದ್ದವ ಕೃಷ್ಣನ ಸಂಹಾರ ಕಾರ್ಯದಲ್ಲಿ. ಕೇಶಿ ಭಯಂಕರ ಜೋರು, ಬ್ರಹ್ಮವರದರ್ಪಿತನಾಗಿ ದೇವತೆಗಳಿಗೂ ಆ ಕುದುರೆಯಿಂದ ಪದರ ಆಗ್ತಿತ್ತಂತೆ, ಅಷ್ಟು ಹಳೆಯದ್ದು. ಆದ್ರಿಂದ ಅವನನ್ನು ಕೇಶವ ಅಂತ ಕರೆದದ್ದು. ಕೇಶವ ಕೇಶಿ ವದತಃ ಅಂತ ಅದು ಒಂದು ಅರ್ಥ. ಕೇಶಿಯ ಸಂಹಾರ ಮಾಡಿದ್ರಿಂದ ಅವನು ಕೇಶವನಾದ ಅಂತ. ಇನ್ನೊಬ್ಬ ಕಂಸ, ಇವನು ಭಾರಿ, ಇವನು ವರದರ್ಪಿತ. ಅದರಲ್ಲಿ ಜರಾಸಂಧನಿಂದ ರಕ್ಷಿತ. ಜರಾಸಂಧಲ್ಲ, ಜಯದ್ರಥನಿಂದ ರಕ್ಷಿತ. ಜಯದ್ರಥನಿಂದಲ್ಲ, ಜರಾಸಂಧನಿಂದಲೇ ರಕ್ಷಿತ. ಮುಖ್ಯವಾಗಿ ಜರಾಸಂಧನ ಅವನಿಗೆ ಕೊಟ್ಟದ್ದು ಇಂಬು, 2 ಮಗಳನ್ನು ಕೊಟ್ಟು. ಅದರಿಂದ ಜಯದ್ರಥನಿಂದ, ಜರಾಸಂಧ ದುಶ್ಶಲೆಯ ಗಂಡಲ್ವ, ಜಯದ್ರಥ ಮಾಗಧದವ, ಅವನಿಂದ ರಕ್ಷಿತ, ಸುರಕ್ಷಿತ ಕಂಸ. ಅವನು ಆ ಕಾಲದಲ್ಲಿ ಎಲ್ಲರಿಂದಲೂ ಭಾರಿ ಮಿಗಿಲಾದವ ಜರಾಸಂಧ. ಹಾಗಾಗಿ ಅಂತ ಜರಾಸಂಧನ ಕಪಿಮುಷ್ಟಿಯಲ್ಲಿದ್ದ ಕಂಸನನ್ನು ಮುಗಿಸಿದ ಎಳವೆಯಲ್ಲಿ. ಬಾಲ್ಯದಲ್ಲಿ ಕೇಶಿ, ಎಳವೆಯಲ್ಲಿ ಕಂಸ, ಮುಂದೆ ಹೋಗ್ತಾ ಚೈತ್ಯನನ್ನು, ಪ್ರೌಢಾವಸ್ಥೆಯಲ್ಲಿ ಕೂತ ಅಗ್ರಪೂಜೆಯಲ್ಲಿ ಇಡೀ ರಾಜಮಂಡಲದಿಂದಲ್ಲಿ ವಾಬ್ಬಮೈ ಶಿಶುಪಾಲನನ್ನು ಮುಗಿಸಿದ. ಅದಕ್ಕೂ ಮುಂದಕ್ಕೂ ಹೋಗುವಾಗ ಏಕಲವ್ಯನನ್ನು ಹೇಳಿತ್ತು. ಭಾರಿ ಚಾಣಾಕ್ಷ, ಬಹಳ ಜೋರಿದ್ದಾನೆ. ಅಂತಹ ಏಕಲವ್ಯನನ್ನು ಮುಗಿಸಿದ ಕೃಷ್ಣನಿಗೆ ಈ ಕಾಳಿಂಗದವರ ಸಂಹಾರ ಆಗಿದೆ, ಮಾಗಧದವರನ್ನು ನಿಲ್ಲಿಸಿದ್ದಾನೆ. ಪೂರ್ವ ದಿಕ್ಕಿನವರು, ದಕ್ಷಿಣ ದಿಕ್ಕಿನವರು, ಹೋರಾಟನಂಗಳದಲ್ಲಿ ಕಾಶಿಯವರು, ಇನ್ನು ಆಚೆ ಪರ್ವತ ನಿವಾಸಿಗಳೆಲ್ಲಿದ್ದಾರೆ, ಇವರನ್ನೆಲ್ಲ ಮುಗಿಸಿದ ಕೃಷ್ಣನಿಗೆ ಇದು ದೊಡ್ಡ ಸಂಗತಿಯಲ್ಲ. ಮತ್ತೆ ಸ್ವಭ್ಯುಪೇಕ್ಷಿತವಾನ್ ಏವಂ ಅನಯಾತ್ ಮಧುಸೂದನ, ಮತ್ತೆ ಹೇಳ್ತೇನೆ ಮಧುಸೂದನ ಅಂತ, ಮಧುಗೈಟ ಗೊತ್ತಲ್ಲ. ಅಂತ ದೊಡ್ಡ ದೊಡ್ಡ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಕೃಷ್ಣನಿಗೆ
ಇದನ್ನು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಅಲ್ಲ, ಬೇಕೆಂದೇ ಬಿಟ್ಟ ಮಮ ಪುತ್ರಕಃ ಅಂತಾನೆ ವಸುದೇವ. ನನ್ನ ಮಗ, ನನ್ನ ಮಗನೇ ಉಪೇಕ್ಷೆ ಮಾಡಿದ ಅಂತ ಎರಡೆರಡು ಬಾರಿ ಹೇಳ್ತಾನೆ. ಅಲ್ಲ, ಅವನಿಗೆ ಆಗುವುದಿಲ್ಲ ಅಲ್ಲ ಅಂದ್ರೆ ನೋಡು, ಇದನ್ನು ಉತ್ತರ ಕೊಡ್ತಾನೆ ವಸುದೇವ. ತ್ವಮ್ಹಿತಂ ನಾರದಶ್ಚೈವ ಮುನಯಶ್ಚ ಸನಾತನಂ ಗೋವಿಂದಂ ಅನಗಂ ದೇವಂ ಅಭಿಯಾನಿದ್ವಂ ಅಚ್ಯುತಂ. ನೀವೆಲ್ಲ ಕೃಷ್ಣನನ್ನು ದೇವರು ಅಂತ ತಿಳ್ಕೊಂಡಿದ್ದೀರಿ. ನಾರದ, ಋಷಿಮುನಿಗಳು, ಅವನ ಅನಾದಿ ಕಾಲದಿಂದ ಇರತಕ್ಕಂತಹ ಸರ್ವವೇದ ಪ್ರತಿಪಾದ್ಯನಾದ, ಚೂರು ದೋಷ ತಪ್ಪು ಪಾಪ ಲೇಪ ಇಲ್ಲದ ಭಗವಂತನವನೊಂದೇ ಅಂತ ನೀವು ಚಿಂತನೆ ಮಾಡ್ತೀರಿ ಅವನನ್ನು. ನಿಜವಾಗಿ ಇಲ್ಲಿ ಒಂದು ಮಾತಿದೆ ವಿಷಯ. ವಸುದೇವ ಮಾತಾಡ್ತಾ ದುಃಖದಲ್ಲಿ ನನ್ನ ಮಗನೇ ಪುತ್ರಕಃ ಅಂತ ಹೇಳಿ ಒಂದ್ ಸ್ವಲ್ಪ ನೆಗ್ಲಿಗೆನ್ಸ್ ಇದ್ದಾಗೆ, ಸಣ್ಣ ಮಗು ಅಂತ ಹೇಳಿಕೊಳ್ಳಾಗೆ, ಅದು ಕೊನೆಯ ಮಗನು ಹೌದಲ್ಲ, 8ನೇ ಗರ್ಭ ಆದ್ರಿಂದ ಹಾಗೆ ಹೇಳಿಕ್ ಬರ್ತೇವೆ, ಚಿಕ್ಕವ ನನ್ನ ಮಗ ಅಂತ. ಆದ್ರೆ ಇಲ್ಲಿ ಮಗ ಅಂತ ಹೇಳಿಕೊಂಡೇ ಅಭಿಮಾನವನ್ನು ತೊಟ್ಟಿರತಕ್ಕ ವಸುದೇವನಿಗೆ ಒಂದ್ಸರ್ತಿ ನಾರದರು ಸಿಕ್ಕಿ ಮಾತಾಡಿರ್ತಾರೆ. ಮಾತಾಡ್ತಾ ಕೃಷ್ಣನನ್ನು ಭಾರಿ ಸಂಗತಿಯಾಗಿ ಹೇಳುತ್ತಾರೆ, ದೇವರು ಅಂತ ತಿಳಿಸ್ತಾರೆ. ನೀನು ಮಗ ಅಂತ ಹೇಳಿಕೊಂಡು ಕೂತ್ರೆ ನಿನಗೆ ಸಾಧನೆ ಆಗುವುದಿಲ್ಲ, ನೀನು ಅವನನ್ನು ದೇವರು ಅಂತೇಳಿ ಉಪಾಸನೆ ಮಾಡು, ಉದ್ಧಾರ ಆಗು ಅಂತ ಹೇಳಿರ್ತಾನೆ ನಾರದ. ಈ ಪಾಠ ಕೇಳಿದ್ದಾನವನು. ಈಗ ಮತ್ತೆ ಅರ್ಜುನ್ ಹತ್ತಿರದಲ್ಲಿ ನನ್ನ ಮಗ ನೀವೆಲ್ಲ ದೇವರು ಅಂತ ಹೇಳ್ತೀರಿ ಅಂತ, ನೀವನು ದೇವರು ಅಂತ ಹೇಳ್ಬೇಕು ನಾರದರು ಹೇಳಲಿಲ್ವ? ಅದಕ್ಕೆ ಮೊದಲಿಗೆ ತ್ವಮ್ಹಿತಂ ನಾರದಶ್ಚೈವ ಅಂತ ನೀನು ಅಂತ ಹೇಳಿ ನಾರದರು ಅಂತ ಹೇಳಿ ನಾರದನೇ ಮೊದಲು ಕೊಟ್ಟ. ಅವನು ಹೇಳಿದವ, ನೀವೆಲ್ಲ ದೇವರು ಅಂತ ಹೇಳ್ತೀರಲ್ಲ, ಅವನು ಉಪೇಕ್ಷೆ ಮಾಡಿದ. ನೋಡಿ ಇಲ್ಲಿ ಈಗ ಏನಿತ್ತು? 2 ಸಂಗತಿ. ಒಂದು ಋಷಿಗಳ ಶಾಪ, ಋಷಿಗಳು ಅವನನ್ನು ಉಪಾಸನೆ ಮಾಡುತ್ತಾರೆ. ಇನ್ನೊಂದು ಗಾಂಧಾರಿಯ ಮಾತು ಅಲ್ವಾ? ಗಾಂಧಾರಿಯ ಶಾಪ ಅನ್ನೋದಿಲ್ಲಿವ, ಅದು ಋಷಿಗಳಿಗೆ ಮಾತ್ರ ಕೊಡ್ಲಿಕ್ಕೆ ಬರುದು ಶಾಪ ಅಂತ ಗೊತ್ತವನಿಗೆ. ಇದು ಗಾಂಧಾರಿಯ ಮಾತು. ಸಂಕಟಪಟ್ಟದ್ರಿಂದ ಕೆಲವು ಮನುಷ್ಯರಲ್ಲಿ ಎಲ್ಲರೂ ಶಾಪ ಕೊಡಬೇಕು ಅಂತಿಲ್ಲ, ಮಾತಾಡಿದ್ದು ಸಾಕಾಗುತ್ತೆ, ಬಾಯಿಯಲ್ಲೇ ಅವರದ್ದು ವಿಷ ಅಂತ ಹೇಳ್ತಾರೆ. ಆ ಗಾಂಧಾರಿಯ ವಚನಂ ಯತ್ತತ್ ಋಷೀಣಾಂಚ ವರಂತವ. ಗಾಂಧಾರಿಯ ಮಾತು ಉಂಟು, ಋಷಿಗಳ ಮಾತು ಉಂಟು. ಇದೇನಾಗ್ಲಿ ತನ್ಯೂನಂ ಅನ್ಯತಾ ಕರ್ತುಂ ನೈಚ್ಛತ್ಸ ಜಗತ ಪ್ರಭು. ಇಡೀ ಲೋಕದರಸ, ಇಡೀ ಜಗತ್ತಿನ ಅಭಿಮಾನಿ ದೇವರು ಅಂತ ನಾರಾಯಣ ಕೃಷ್ಣ, ಅವನು ಇವರಿಬ್ಬರ ಮಾತನ್ನು ಸುಳ್ಳು ಮಾಡಲಿಕ್ಕೆ ಹೋಗಲಿಲ್ಲ, ಕಮ್ಮಿ ಮಾಡಲಿಕ್ಕೆ ಹೋಗಲಿಲ್ಲ. ತನ್ಯೂನಂ ಅನ್ಯತಾ ಕರ್ತುಂ, ಬದಲಿಸಬಹುದಿತ್ತು, ಅದು ಮಾಡಲಿಲ್ಲ. ಕಮ್ಮಿ ಮಾಡಬಹುದಿತ್ತು, ಅದು ಮಾಡಲಿಲ್ಲ. ಇಡೀ ವಂಶ ನಿರ್ವಂಶ ಆಗುವಂತವರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಟ ಕೃಷ್ಣ. ಹೇಳ್ತಾನೆ, ಲೋಕದೊಡೆಯ, ಜನರೆಲ್ಲರ ಸ್ವಾಮಿ ಇದ್ದಾನೆ. ಇಲ್ಲ ಹಾಗೆಲ್ಲ ಅಲ್ಲ ಹೇಳುವ ಅಂದ್ರೆ ಎಂಥದ್ದು ಹೇಳುದು? ಸಾಯುವವನನ್ನು ರಕ್ಷಿಸಲಿಲ್ವಾ? ನಿನ್ನ ಮೊಮ್ಮಗ, ಅವನ ಮಗ ಅಭಿಮನ್ಯು, ವಿಜಯನದ್ದು ಅಭಿಮನ್ಯು ಮಗ ಪರೀಕ್ಷಿತ, ಈಗ ತಾನೇ ಹುಟ್ಟಿದ್ದವು. ಹೇಳ್ತಾರೆ ಅದನ್ನೇ, ಅಶ್ವತ್ಥಾಮನ ಹತಃ ಅಶ್ವತ್ಥಾಮನ ಹತಶ್ಚಾಪಿ ಜೀವತಃ ಜೀವಿತಃ ತಸ್ಯ ತೇಜಸ್. ಅಶ್ವತ್ಥಾಮನಿಂದ ಸತ್ತಿದ್ದಾನವ ಗರ್ಭದಲ್ಲಿ, ಹೊರಗೆ ಬಂದದ್ದು ನಾವು ನೋಡಿದ್ದೇವೆ ಸತ್ತದ್ದು. ಅವನನ್ನು ಮತ್ತೆ ಬದುಕಿಸ್ಲಿಲ್ವ ಕೃಷ್ಣ? ಬದುಕಿಸ್ಲಿಕ್ಕೆ ಆಗ್ತದೆ. ಸತ್ತವರನ್ನು ಬದುಕಿಸಿದ್ದಾನೆ, ಇನ್ನಿವರನ್ನೆಲ್ಲ ಬದುಕಿಸುವುದಾಗಲಿ ಸಾಯದಂತೆ ಮಾಡುವುದಾಗಲಿ. ಇಮಾಂಸ್ತು ನೈಚ್ಛತ್ ಸ್ವಜ್ಞಾತೀನ್, ತನ್ನ ಸಂಬಂಧಿಗಳನ್ನು ಬದುಕಿಸ್ಲಿಕ್ಕೆ ಇರ್ಲಿಕ್ಕೆ ಇವ ಇಷ್ಟಪಡಲಿಲ್ಲ, ಇವನ ಸಂಕಲ್ಪ ಇಲ್ಲ ಯಾದವರ ಬದುಕು. ಆದ್ರಿಂದ ಹೇಳಿದ ಹೋಗುವಾಗ ನನ್ನ ಹತ್ರ ಬಂದು, ಅರ್ಜುನ ಬರ್ತಾನೆ, ಅವನಿಗೆ ಹೇಳು ನಾಶಗಳನ್ನು, ಅವನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ. ಕೃಷ್ಣನ ಮಾತು, ಯೋಹಂ ತಮ್ ಅರ್ಜುನಂ ವಿದ್ದಿ ಯೋರ್ಜುನ ಸಹಮೇವತ್ತು. ಯಾರು ನಾನು, ಅದು ಅರ್ಜುನ ಅಂತಲೇ ತಿಳ್ಕೊ, ಯಾರು ಅರ್ಜುನ ಅದು ನಾನು ಅಂತೇ ತಿಳ್ಕೊ. ಇಷ್ಟು ಸಮೀಕರಣ ಮಾಡಿ ಹೇಳ್ತಾನೆ. ನನಗೂ ಅರ್ಜುನನಿಗೆ ಯಾವುದೇ ರೀತಿಯಾದಂತಹ ಮತಿಭೇದ ಇಲ್ಲ. ನಾನು ಅರ್ಜುನ ಅಂತ ತಿಳ್ಕೊ, ಅರ್ಜುನ ನಾನು ಅಂತಲೇ ತಿಳ್ಕೊ ಅಂತ.
ಹಾಗಾಗಿ ಬರ್ತಾನೆ ಅರ್ಜುನ ಕಳಿಸ್ಲಿಕ್ಕೆ. ಬಂದಾಗ ಯದ್ಬ್ರೂಯ ತಥಾ ಕಾರ್ಯಂ ತಥಾ ಕಾರ್ಯಂ ಇದಿ ಬುದ್ಧಿದ್ವ ಭಾರತ. ಓ ಅಪ್ಪ ಅಂತ ಹೇಳಿ ಕರೆದು, ವಸುದೇವ ಅಂತ ಕರೆದು ಹೇಳಿದ್ದಾನೆ ನನ್ನ ಹತ್ರ, ಅರ್ಜುನ ಹೇಳಿದ ಹಾಗೆ ಮಾಡು ಅಂತ. ಬರ್ತಾನೆ ಅರ್ಜುನ ಅಂತ, ಪ್ರಿಯ ಸಖ ಇದ್ದಾನೆ ಅಂತ. ಅವನು ಏನ್ ಮಾಡ್ತಾನೆ? ಸ್ತ್ರೀಷು ಪ್ರಾಪ್ತಕಾಲಾಸು ಪಾಂಡವ ಬಾಲಕೇಶು ಚ ಪ್ರತಿವತ್ಸ್ಯತ್. ಅವನಿಲ್ಲಿ ಹೆಂಗಸರಿಗೆ ಮಕ್ಕಳಿಗೆ ಏನು ಮಾಡ್ಲಿಕ್ಕುಂಟು ರಕ್ಷಣೆ ವ್ಯವಸ್ಥೆ ಎಲ್ಲ, ಅದನ್ನೆಲ್ಲವೂ ನಡೆಸಿಕೊಡ್ತಾನೆ ಅಂತ ಹೇಳಿದ್ದಾನೆ. ಅರ್ಜುನ ಬಂದವ ಈಗ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಪ್ರತಿಪತ್ಸತಿ ಬೀಭತ್ಸು, ಒಳ್ಳೆಯ ಕರ್ಮ ಮಾಡುವವನವನು. ಮತ್ತೆ ಭವತಶ್ಚೌರ್ಧ್ವದೈಕಂ, ನಿನಗೂ ಉತ್ತರ ಕ್ರಿಯೆ ಮಾಡ್ತಾನೆ ಅಂತ ಹೇಳಿದ್ದಾನೆ. ಇದನ್ನು ಹೇಳ್ತಾನೆ ವಸುದೇವ. ನೋಡಿ, ಅರ್ಜುನ ಬಂದವ ಎಲ್ಲರಿಗೂ ಅನುಕೂಲ ಮಾಡ್ತಾನೆ, ನಿನಗೂ ಕೊನೆಗಾಲದ ಕೆಲಸ ಮಾಡ್ತಾನೆ ಅಂತ ಹೇಳಿ. ನೀನೇನು ಅಂತ ವಸುದೇವ ಕೇಳಲಿಲ್ಲ. ಅವ ಹೇಳ್ತಾನಂತೆ, ಮತ್ತು ಹೇಳಿಕೊಟ್ಟಿದ್ದ ನನಗೆ ಕೃಷ್ಣ, ಇಯಂಚ ನಗರೀಂ ಸದ್ಯ ಸಮುದ್ರ ಪ್ಲಾವಯಿಷ್ಯತಿ. 7 ದಿನದ ನಂತರದಲ್ಲಿ ಸಮುದ್ರ ಈ ದ್ವಾರಕೆಯನ್ನು ಮುಳುಗಿಸಿಬಿಡುತ್ತದೆ ಅಂತಲೂ ಹೇಳಿದ್ದಾನೆ ನನಗೆ. ಮತ್ತು ತಾನು ಮಾತ್ರ, ನಾನು ಸಹ ಸಮಯ ಕಾಯ್ತಾ ಇದ್ದೇನೆ, ನಾನು ಕಾಡಿ ಹೋಗ್ತೇನೆ, ನಾನು ಬಲರಾಮನೊಟ್ಟಿಗೆ ಇರ್ತೇನೆ, ನಾನು ತಪಸ್ವಿ ಆಗ್ತೇನೆ ಅಂತ ಹೇಳಿ ಹೋದ ಇಲ್ಲಿಂದ ಕೂಡ್ಲೆ. ಕಾಲಂ ಕಾಂಕ್ಷೆ ಸದ್ಯೇವ ರಾಮೇಣ ಸಹಿತೋಹ ವನೆ ಅಂತ. ಕಾಡಿಗೆ ಹೋದವನು ಬಲರಾಮನೊಟ್ಟಿಗೆ ಇರ್ತೇನೆ, ನಾನು ಕೂಡಲೇ ಸಮಯವನ್ನು ಹುಡುಕ್ತಾ ಇದ್ದೇನೆ. ಕಾಲವಂದ್ರೆ ಮರಣವನ್ನು ಅಂತ ಅರ್ಥ. ನಾನು ಕೊನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೋದವ ಅಂತ ಕೃಷ್ಣ ಹೇಳಿ ಹೋದದ್ದು ತಿಳಿಸ್ತಾನೆ. ನನಗೆ ಯಾವತ್ತಿನಿಂದ ಈ ನಾಶ ಕೇಳಿ, ಕೃಷ್ಣನ ಮಾತು ತಿಳಿದು ನಾಶ ತಿಳಿದು ನಾನೀಗ ಏನು ಮಾಡ್ತಾ ಇಲ್ಲ. ನನಗೇನು ರಾಜ್ಯ ಬೇಡ, ನನಗೆ ಭೋಗಗಳು ಬೇಡ. ನ ಭುಂಜೆ ಶೋಕಕರ್ಷಿತ. ಕೃಷ್ಣರಾಮರನ್ನು ನೆನೆದುಕೊಂಡು ನನಗೆ ಹೊಟ್ಟೆ ಹಿಚುಕಿದಂತಾಗಿ ಊಟವೇ ಸೇರ್ತಾ ಇಲ್ಲ, ನಾನು ಊಟ ಮಾಡ್ತಾ ಇಲ್ಲ, ನಾನು ಪ್ರಾಣ ಬಿಡ್ತೇನೆ, ಪ್ರಾಣದ ಮೇಲೂ ನನಗೆ ಪ್ರೀತಿ ಇಲ್ಲ ಅಂತ ಹೇಳಿ ವಸುದೇವ ಗೋಗರಿತಾನೆ. ಆಗ ಅರ್ಜುನ ಹೇಳ್ತಾನೆ, ನಮಗೂ ಹಾಗೆ, ಕೃಷ್ಣನಿಲ್ಲದೆ ನಾವು ಸಂಕಟದಲ್ಲಿದ್ದೇವೆ. ನಾವು 6 ಜನ, ನಾವೈವರು ಮತ್ತೆ ಪಾಂಚಾಲಿಯು ಸೇರಿ ಷಡೇಕ ಮನಸಃ ವಯಂ. ನಾವು 6 ಜನರು ಒಂದೇ ಮನಸ್ಸಿನವರು, ಒಂದೇ ಬುದ್ಧಿಯವರು, ಒಂದೇ ಯೋಚನೆ ನಮ್ಮದು. ನಮ್ಮ ಅಷ್ಟು ಜನರಿಗೂ ಸಂಕಟ ಆಗಿದೆ, ತುಂಬಾ ಕಷ್ಟ ಆಗ್ತಾ ಇದೆ. ನಮಗೆ ಈ ರೀತಿಯಾದ ದುಸ್ಥಿತಿಯನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ 6 ಸಹ ಈ ರೀತಿಯಾದ ದ್ವಾರಕೆಯನ್ನು, ಈ ರೀತಿ ಎದುಗುಲದ ಪರಿಸ್ಥಿತಿಯನ್ನು ಯೋಚನೆ ಮಾಡುವಂತಿಲ್ಲ, ನೆನೆಯುವಂತಿಲ್ಲ, ನೋಡುವಂತಿಲ್ಲ. ನಿನ್ಗೊತ್ತು, ನಾನು ಹೇಳುವಂತೆ ಇಲ್ಲ ಏನು ಸಹ. ಬಂದಿದೆ ಮರಣದ ದೇವತೆಯ ಪರಾಕ್ರಮದ ದಿನಗಳಿವು ಅಂತ. ತಮಿಮಂ ವಿದ್ಧಿ ಸಂಪ್ರಾಪ್ತಂ ಕಾಲಂ ಕಾಲವಿದಾಂಬರ. ಇದು ಕೊನೆಯ ಗಳಿಗೆ ಬಂತು ಅಂತ ತಿಳ್ಕೋಪ್ಪ. ನಿನಗೆ ಸಮಯದ ಪರಿಜ್ಞಾನಗಳೆಲ್ಲ ಇವೆ. ಯಾವ ಯುಗಗಳು, ಯಾವ ಚಕ್ರಗಳು, ಯಾವ ರೀತಿಯ ಧರ್ಮಗಳು ಹೇಗಿರ್ತಾವೆ. ಹಾಗಾಗಿ ಕೃಷ್ಣ ಹೊರಟ ಅಂದ್ರೆ ಈ ನೆಲಕ್ಕೆ ಕೆಟ್ಟ ಕಾಲ ಬಂದಿದೆ ಅನ್ನೋದು ಅರ್ಥ ಆಯಿತು. ಹಾಗಾಗಿ ನಿನಗೆ ಹೇಳಬೇಕಾಗಿಲ್ಲ, ಇದೆಲ್ಲ ಕಾಲ ಬಂತು ಅಂತ ಅರ್ಥ. ನೈಷ್ಯೇ ಪರಿಗೃಹ್ಯಾಹಂ ಇಂದ್ರಪ್ರಸ್ಥಂ ಅರಿಂದಮ. ನಾನಿವರನ್ನೆಲ್ಲ ಕರ್ಕೊಂಡು ಹೋಗ್ತೇನೆ, ಇಂದ್ರಪ್ರಸ್ಥಕ್ಕೆ ಹೋಗಿಬಿಡುತ್ತೇನೆ ಅಂತಾನೆ, ಎಲ್ಲರನ್ನು ಸೇರಿಸಿಕೊಂಡು. ಮತ್ತೆ ಹೇಳ್ತಾನೆ, ನನಗೆ ದಾರುಕನಲ್ಲಿ ಹೇಳ್ತಾನೆ, ನನಗೆ ಎಲ್ಲರಲ್ಲಿ ತಿಳಿಸಬೇಕಲ್ಲ. ಹಾಗಾಗಿ ಮಂತ್ರಿ ಮಾಗಧರನ್ನು ಇವರನ್ನೆಲ್ಲ ಒಟ್ಟು ಸೇರಿಸು, ಸಭೆಗೆ ಬರ್ಲಿಕ್ಕೆ ಹೇಳು ಅಂತ ಹೇಳಿ ಇವತ್ತು ಸುಧರ್ಮ ಸಭೆಗೆ ಹೋಗ್ತಾನೆ. ಅದು ದೇವಲೋಕದಿಂದ ಬಂದ ಸಭೆ. ಅದು ಅಲ್ಲಿ ಎಲ್ಲರೂ ಬರ್ತಾರೆ, ಊರಿನ ಪ್ರಮುಖರು, ಇಲ್ಲಿನ ಒಳಗಿನ ಸಿಬ್ಬಂದಿಗಳು, ಅಧಿಕಾರಿಗಳು, ಮತ್ತು ದೊಡ್ಡ ದೊಡ್ಡವರು, ತಿಳಿದವರು, ಚಿಂತಕರು, ಇವರೆಲ್ಲ ಸೇರಿಕೊಳ್ಳುತ್ತಾರೆ. ಮತ್ತೆ ಹೇಳ್ತಾನೆ, ಅಲ್ಲಿ ಬಂದಾಗ ಸಮುದ್ರ ಬರ್ತದೆ, ಇನ್ನು ಕಬಳಿಸ್ತದೆ. ಹಾಗಾಗಿ ನಾವು ಊರು ಹೊರಗೆ 7 ದಿನದ ಒಳಗೆ 7ನೇ ದಿನ ಇಲ್ಲಿಂದ ಹೊರಡುವುದು ಅಂತ ಮಾಡಿದ್ದೇವೆ, ಬಂದು ಬಿಡಿ ಅಲ್ಲ ಇಂದ್ರಪ್ರಸ್ಥಕ್ಕೆ ಅಂತ ಹೇಳಿ, ಅಲ್ಲಿ ನಾನು ವಜ್ರನನ್ನು ಅಂದ್ರೆ ಕೃಷ್ಣನ ಮಗನನ್ನು ಮುಂದಕ್ಕೆ ನಾನಲ್ಲಿ ಆಳ್ವಿಕೆಗಾಗಿ ನಾವು ಅಲ್ಲಿ ಅಭಿಷೇಕ ಮಾಡ್ತೇವೆ ಇಂದ್ರಪ್ರಸ್ಥದಲ್ಲಿ.
ವಜ್ರೋಯಂ ಭವತಾಂ ರಾಜ ಇಂದ್ರಪ್ರಸ್ಥೆ ಭವಿಷ್ಯತಿ, ನಿಮ್ಮ ರಾಜ ಇನ್ನು ಅಲ್ಲಿ ಆಗ್ತಾನೆ. ಇದು ಶಿಫ್ಟ್. ದ್ವಾರಕೆಯನ್ನು ಸಮುದ್ರ ಮುಳುಗಿಸುವುದರಿಂದ ಕೃಷ್ಣ ಹೋದ ಬಳಿಕ ಇಡೀ ಯಾದವರ ಪಡೆಯನ್ನು ಇವರು ಹಸ್ತಿನಪುರದಲ್ಲಿದ್ದಾರೆ ಪಾಂಡವರು. ಇಂದ್ರಪ್ರಸ್ಥ ಖಾಲಿಯಾಗಿದೆ. ಅದು ಅವರು ಕಾಡಿಗೆ ಹೋಗುವ ಮುಂಚೆ ಇಂದ್ರಪ್ರಸ್ಥದಲ್ಲಿದ್ದದ್ದು 25 ವರ್ಷಗಳ ಕಾಲ, ಇನ್ನು ಮೇಲಕ್ಕೆ. ಅಲ್ಲಿಂದ ಕಾಡಿ ಹೋಗಿ 13 ವರ್ಷದ ನಂತರ ಅಲ್ಲಿ ಬರಲಿಲ್ಲ. ಅದು ದುರ್ಯೋಧನ ಆಡಳಿತ ಒಳಪಟ್ಟಿದ್ದಾಗ ಕೊಡಬೇಕಷ್ಟೇ, ಅವನು ಕೊಟ್ಟಿಲ್ಲ. ದುರ್ಯೋಧನ ಸತ್ತ, ಕೊಡುವುದು ಬಿಟ್ಟು ಕೊನೆಗೆ ಇಂದ್ರಪ್ರಸ್ಥವನ್ನು ಹಾಗೆ ಬಿಟ್ಟರು. ಹಸ್ತಿನಪುರದಲ್ಲಿ ಕೂತಿದ್ರು ಇವರು. ಹಾಗೆ ಇಂದ್ರಪ್ರಸ್ಥದಲ್ಲಿ ರಾಜನಾಗ್ತಾನೆ. ನಿಮ್ಮ ಮುಂದಿನ ಪೀಳಿಗೆ ಯದುವಂಶ ನಡೀತದೆ, ಬದುಬಿಡಿ ಅಂತ ಹೇಳುತ್ತಾನೆ. ಹಾಗೆ ಆವತ್ತು ರಾತ್ರಿ ಕೃಷ್ಣನ ಮನೆಯಲ್ಲಿ ಕಳೀತಾನೆ, ಹೋಗ್ತಾನೆ. ಕೃಷ್ಣನಿದ್ದ ಮನೆ ಯಾರಿಲ್ಲ ಅಲ್ಲಿ. ರಾತ್ರಿ ಬೆಳಗಾಗಿದೆ. ಬೆಳಗಾದಾಗ ಸುದ್ದಿ ಹೊರಗೆ ಇನ್ನಷ್ಟು ಜೋರಾಗಿದೆ. ಕೂಗ್ತಾ ಇದ್ದಾರೆ, ಕೂಗ್ಲಿಕ್ಕೆ ಶುರು ಮಾಡಿದ್ದಾರೆ. ವಸುದೇವ ತನ್ನನ್ನು ತಾನು ಲಯಗೊಳಿಸಿಕೊಂಡಿದ್ದಾನೆ. ಯುಕ್ತ್ವಾತ್ಮಾನಂ ಮಹಾತೇಜ ಜಗಾಮಗತಿ ಉತ್ತಮಂ. ಅರ್ಥ ಆಯ್ತು ಅವನಿಗೆ. ಮಗ ಮಗ ಅಂತ ಉಪೇಕ್ಷೆ ಮಾಡಿದ ಅಂತ ಹೇಳಿದ್ದ ಅರ್ಜುನ. ಅದು ಕಾಲ ಅಲ್ವಾ ಅಂತ ತಿಳಿಸ್ತಾನೆ. ಅರ್ಜುನ ಕಂಡವ ಕಾಲನನ್ನು. ಕಾಲೋಸ್ಮಿ ಲೋಕ ಕ್ಷಯಕೃ ಪ್ರವೃದ್ಧ ಅಂತ. ಹಾಗೆ ಕಾಲ ಟೈಮರ್. ಕೃಷ್ಣ ನಿಲ್ಲಿಸಿದ್ದು ನೋಡಿ ವಸುದೇವ ಕೃಷ್ಣನ ನಂತರದಲ್ಲಿ ಮಗ ಮೊಮ್ಮಗ ಮೊಮ್ಮಕ್ಕಳೆಲ್ಲ ಹೋದ ಬಳಿಕ ಈತ ತನ್ನನ್ನು ತಾನು ಭಗವಂತನಲ್ಲಿ ಚಿಂತನೆಗೆ ಹೊತ್ತು ಮಾಡಿಸಿ ಹೊರಟೋಗಿದ್ದಾನೆ. ಬೆಳಿಗ್ಗೆ ಮತ್ತೆ ಪುನಃ ಜೋರು ಸ್ತ್ರೀಯರ ಕೂಗುಗಳು. ವಸುದೇವನ ಪತ್ನಿಯರಲ್ಲಿದ್ದಾರಲ್ಲ ಈಗ. ವಸುದೇವ ನಮಗೆ ಗೊತ್ತು ಯಾರು ಅಂತ, ಕಶ್ಯಪ. ಹಾಗಾಗಿ ಅವನೇ ಅದಿತಿ ದಿತಿ ಧನು ಕಾಷ್ಟ ಅರಿಷ್ಟ ಸುರಸ ಇಳ ಮುನಿ ಕ್ರೋಧವಶ ತಾಮ್ರ ಸುರಭಿ ಸರಮ ಅತಿಮಿ ಇವರೆಲ್ಲ ಮಡದಿಯರು ಇಲ್ಲಿ ಬಂದಿದ್ದಾರೆ. ಮತ್ತೆ 13 ಜನ ಮಡದಿಯರಿದ್ದಾರೆ ಈಗ ಅವನಿಗೆ. ಅದರಲ್ಲಿ ಇವಳು ಅದಿತಿ ದೇವಕಿ. ಈಗ ಮೊದಲು ವಾಮನನನ್ನು ಹಡೆದವಳು, ಇಲ್ಲಿ ಕೃಷ್ಣನ ನಡೆದಿದ್ದಾಳೆ. ಅತ್ತ ಧನು ಇವರೆಲ್ಲ, ಇವಳು ಹುಟ್ಟಿದ್ದಾಳೆ ಅಲ್ಲಿಲ್ಲೇ. ಕಾಶಿರಾಜ ಮತ್ತೆ ಇವರೆಲ್ಲ ಹುಟ್ಟಿ ಬಂದದಲ್ಲಿ. ಪೌಂಡ್ರಕ ಶೃಗಾಲ ಎಲ್ಲ ಹುಟ್ಟಿದ್ದಲ್ಲಿ ಇವನಿಗೆ, ಆ ಹುಡುಗಿಯಲ್ಲಿ. ಅದು ಇವನದ್ದೇ ಇನ್ನೊಂದು ಮಡದಿಯ. ಇತ್ತ ರೋಹಿಣಿ, ಅವಳು ಸುರಭಿ, ಬಲರಾಮನನ್ನೆತ್ತವಳು ಈಚೆ ನಂದಗೋಕುಲದಲ್ಲಿ ಇದ್ದವಳು, ವಸುದೇವನ ಪತ್ನಿ. ಹೀಗೆ ವಸುದೇವನ ಪತ್ನಿಯರು, ಉಳಿದ ಸೊಸೆಯಂದಿರು, ಇತರರು ಎಲ್ಲ ಗೋಳೋ ಅಂತಿದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಮತ್ತೆ ಇವರು ತೀರ್ಮಾನ ಮಾಡಿದ್ದಾರೆ 4 ಜನ. ತಮ್ ದೇವಕೀಚ ಭದ್ರಾಚ ರೋಹಿಣಿ ಮದಿರಾ ತತ. 4 ಮಹಿಳೆಯರು ಈಗ ಅನ್ವಾರೋಢಂ ವ್ಯವಸಿತ ಭರ್ತಾರಂ ಯೋಷಿತಾಂಬರ. ಈ ಮಡದಿಯರಲ್ಲಿ ಶ್ರೇಷ್ಠರವರು ಅಂತ. ಅವರು ವಸುದೇವನ ಜೊತೆಯಲ್ಲಿ ತಾವು ಕೃಷ್ಣಾರ್ಪಣ ಆಗಲು, ಪ್ರಾಣ ಬಿಡಲು ಚಿತೆಯನ್ನೇರಲು ಸಿದ್ಧರಾಗಿದ್ದಾರೆ. ವಸುದೇವನಿಗೆ ಅರ್ಜುನ ಬಂದ ಮತ್ತೆ ಮನುಷ್ಯರಿಂದ ಹೊತ್ಕೊಂಡು ಹೋಗುವ ವ್ಯವಸ್ಥೆ ಮಾಡಿದ. ಅಂದ್ರೆ ಹೊರಗೆ, ಊರ ಹೊರಗೆ ಹೋಗಲಿಕ್ಕೆ ಚಟ್ಟದ ಹಾಗೆ ಹೊತ್ಕೊಂಡು ಹೊರಟರು. ವಸುದೇವನನ್ನು ಅಲಂಕಾರ ಮಾಡಿ ತುಂಬಾ ಜನ ಬೆನ್ನ ಹಿಂದೆ ಬಂದಿದ್ದಾರೆ. ಯಸ್ತು ದೇಶ ಪ್ರಿಯಸ್ತಸ್ಯ ಜೀವತೋಭೂತ್ ಮಹಾತ್ಮನಃ ತತ್ರೈವಂ ಉಪಸಂಕಲ್ಪ್ಯ. ಇವನಿಗೆ ಯಾವ ಪ್ರದೇಶ ಇಷ್ಟ ಆಗಿತ್ತು ಬದುಕಿದ್ದಾಗ, ಜೀವತಃ ಎಷ್ಟು ದೇಶ, ತುಂಬಾ ಸರ್ತಿ ಹೋಗಿ ಬರ್ತಿದ್ದ, ತಿರುಗಾಡ್ತಿದ್ದ. ಆ ಜಾಗದಲ್ಲಿ ಇವನನ್ನು ಮತ್ತೆ ಸುಟ್ರಂತೆ. ನೋಡಿ, ಇದೊಂದು ವಿಶೇಷ ಅಂಶ ಭಾರತದಲ್ಲಿ. ಎಲ್ಲೆಡೆ ಬರ್ತಾ ಇಲ್ಲ ಈ ಸುದ್ದಿಗಳೆಲ್ಲ. ಅದಕ್ಕೆ ಇತಿಹಾಸದ ಅನ್ಯತ್ರ ಅನ್ನೋದು. ಮನುಷ್ಯನನ್ನು ಮತ್ತೆ ಸುಡುವಾಗ ಅವನದ್ದೇ ಜಾಗ ಒಂದೊಮ್ಮೆ ಇದ್ರೆ, ತುಂಬಾ ಜಾಗಗಳಿದ್ರೆ, ಹಿಂದೆಲ್ಲ ಹಳ್ಳಿಗಳಲ್ಲಿ, ಇವತ್ತು ಹಳ್ಳಿಗಳಲ್ಲೆಲ್ಲ ಅವರವರದ್ದೇ ಜಾಗದಲ್ಲಿ ಅವರವರ ಹೆಣವನ್ನು ಸುಡುವ ಕ್ರಮ ಉಂಟು. ಸರ್ಕಾರದ ಮಸಣದೆಡೆಗೆ ಓಡಿ ಬರುವ ಕ್ರಮ ಇಲ್ಲ ಹೆಚ್ಚಾಗಿ. ಅದು ಇರುವುದೂ ಇಲ್ಲ, ಬಹಳ ದೂರ ಇರ್ತದೆ ಹಳ್ಳಿಗಳಲ್ಲೆಲ್ಲ. ಕೆಲವೊಮ್ಮೆ ಅಲ್ಲಿ ಜನ ವಸತಿ ವ್ಯವಸ್ಥೆಯು ಕಷ್ಟ. ಹಾಗಾಗಿ ಅವರವರ ಗದ್ದೆಯಲ್ಲಿ, ಅವರವರ ಜಾಗದಲ್ಲಿ. ಅಂದ್ರೆ ಇವನಿಗೆ ಹೇಳ್ತಾರೆ, ವಸುದೇವನನ್ನು ಎಲ್ಲಿ ಸುಟ್ಟವರಿಗೆ ಹೇಳಿದ್ರೆ ಅವನಿಗೆ ಹೆಚ್ಚಾಗಿ ಬದುಕಿದ್ದ ಯಾವ ಜಾಗಕ್ಕೆ ಭೇಟಿ ಕೊಡ್ತಿದ್ದ, ಹೋಗಿ ಬರ್ತಿದ್ದ. ಕೆಲವು ರಾಜರಿಗೆ ಅವರದ್ದೇ ಆದಂತಹ ಒಂದು ಸುಂದರವಾದ ಉದ್ಯಾನ ಇರ್ತದೆ, ಅವರೇ ಮಾಡಿಕೊಂಡ ಒಂದು ಪುಷ್ಪವನೋ ಹೂತೋಟವೋ.
ಅದು ಇನ್ನೊಂದು ಯಾವುದೋ ಒಂದು ಗುಡ್ಡೆಯೋ ಇನ್ನೊಂದು ಅಲ್ಲಿ ಹೋಗಿ ನೆಮ್ಮದಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬರಲಿಕ್ಕೆ ಇರುವ ಹಾಗೆ ಅಲ್ಲ. ಹಾಗಾಗಿ ಇವನದ್ದೇ ಆಗಿರತಕ್ಕಂಥ ಇಷ್ಟವಾದಂಥ ಜಾಗದಲ್ಲಿ ಇವನ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿದ್ರಂತೆ ಬಹಳ ಚೆನ್ನಾಗಿ. ಹೇಳಲ್ಪಟ್ಟಂತೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಪಿತೃಮೇಧಂ ಪ್ರಚಕ್ರಿರೇ, ಅದರ ಮೇಲೆ ಚಟ್ಟದ ಮೇಲೆ ಇವನ ಹೆಣದತ್ತಿರದಲ್ಲಿ ಈ 4 ಮಡದಿಯರು ಹೇಳಿ ಕೂತಿದ್ದಾರೆ. ಹೀಗೆ ಅರ್ಜುನ 5ರನ್ನು ಒಟ್ಟು ಸೇರಿಸಿಕೊಂಡು ಸುಟ್ಟಂತೆ. ಗಂಧ, ಕೊರಡುಗಳಿಂದ, ಪರಿಮಳದ ವಸ್ತುಗಳಿಂದ ಎಲ್ಲ ವಿಶೇಷವಾಗಿ, ಮತ್ತು ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು, ಧರ್ಮ ಕರ್ಮಗಳನ್ನು ಹೇಳಿದ ಹಾಗೆ ಎಲ್ಲರೂ ಉದಕ ದಾನ ಮಾಡಿದ್ದಾರೆ. ತರ್ಪಣ ಹಿಂದೆ ನಾವು ನೋಡಿಕೊಂಡೆವು, ಕೇಳಿಕೊಂಡೆವು. ಹಾಗೆ ಇಲ್ಲಿ ಅತ್ತ ಸರ್ವೇ ಚೈವೋದಕಂ ಚಕ್ರುಹು ಸ್ತ್ರೀಯಶ್ಚೈವ ಮಹಾತ್ಮನಃ. ಅವನಿಗೆ ಸಂಬಂಧಪಟ್ಟ ಬಂಧುಗಳು ಉಳಿದವರು ಎಲ್ಲ ಸೇರಿಕೊಂಡು ವಸುದೇವನಿಗೆ ಜಲತರ್ಪಣವನ್ನು, ಅಂಜಲಿ ದಾನವನ್ನು ಮಾಡಿದ್ದಾರೆ. ಬಹಳ ಅದ್ದೂರಿಯಾಗಿ, ಸರಿಯಾಗಿ, ಶಾಸ್ತ್ರೋಕ್ತವಾಗಿ, ವಿದ್ಯುಕ್ತವಾಗಿ ಅವ್ರದ್ದು ಹೇಗೆ ಕರ್ಮಗಳನ್ನು ನೋಡಿ. ಕೃಷ್ಣ ಹೇಳಿದ್ದ ಅಂತ ವಸುದೇವ ಹೇಳಿದ್ದ, ತಲೆಯಲ್ಲಿ ಹಾಕೊಂಡಿದ್ದಿರಲಿಲ್ಲ. ಹೇಳಿದ ಗೆರೆಯನ್ನಷ್ಟೇ ಅನುವಾದ ಮಾಡಿದ್ದ. ಎಲ್ಲರನ್ನು ಕಾಪಾಡುತ್ತಾನೆ, ನೋಡಿಕೊಳ್ಳುತ್ತಾನೆ. ಅದು ಎಲ್ಲರದ್ದು ಕಾಪಾಡುತ್ತಾನೆ, ನೋಡಿಕೊಳ್ಳುತ್ತಾನೆ, ಅವ್ರದ್ದು ಹೀಗೆ ಮಾಡ್ತಾನೆ ಹೇಳಿಕೊಂಡಾಗಲೂ ವಾಕ್ಯ ಇತ್ತು. ನಿನ್ನದು ಅಂತ ಹೇಳಿದ್ದ ಅಂತಲೇ ಹೇಳಿಕೊಂಡ ವಸುದೇವ. ಮರುದಿನವೇ ಹೇಳಿದ್ನಲ್ಲವ, ನಾನು ಊಟ ಮಾಡ್ತಾನೆ ಇಲ್ಲ ಅಂತ. ಹಾಗಾಗಿ ಅರ್ಜುನನ ಸಮ್ಮುಖದಲ್ಲಿ ಆತನ ಕೊನೆಯಾಗಿದೆ. ಮತ್ತೆ ಅರ್ಜುನ ಹೊಡೆದಾಡಿಕೊಂಡು ಪ್ರಭಾಸದಲ್ಲಿ ಸಮುದ್ರ ಬದಿ ಇನ್ನು ಆಚೆಗೆ ಹೋಗಬೇಕು ದ್ವಾರಕೆಯಿಂದ. ಅಲ್ಲಿ ಎಲ್ಲ ಸೇರಿಕೊಂಡು ಬಡೆದಾಡಿಕೊಂಡ ಯಾದವರು ಸತ್ತ ಜಾಗವನ್ನು ನೋಡ್ಲಿಕ್ಕೆ ಹೊರಟ. ನೋಡಿದ. ಸದೃಷ್ಟ್ವ ಪತಿತಾನ್ ಸತಾನ್ ದೃಷ್ಟ ನಿಪತಿತಾನ್ ಯದ್ವಾ ತದ್ವ ಬಡಿದಾಡಿಕೊಂಡು. ನಂಬಲಿಕ್ಕೆ ಆಗ್ತಾ ಇಲ್ಲ. ಜೊಂಡು ಹುಲ್ಲುಗಳಿಂದ ಬಡಿದಾಡಿಕೊಂಡಿದ್ದಾರೆ ಹೇಳುವಂಥದ್ದನ್ನು. ಯಾವ್ಯಾವುದನ್ನು ಕಿತ್ತುಕೊಳ್ಳುತ್ತಾರೋ ಹುಲ್ಲನ್ನು ಪ್ರತಿಯೊಂದು ಸಹ ಋಷಿಯ ಶಾಪದಿಂದ ಬಹಳ ಜೋರಾದ ವನಕ್ಕೆ ಅಂತ ಆಗ್ಲಿಕ್ಕೆ ಹೋಗಿ ಪ್ರತಿಯೊಬ್ಬರನ್ನು ಚುಚ್ಚಿ ಬಡಿದು ನೋಡಿದ ದೊಡ್ಡವರನ್ನು ಹುಡುಕಿ ಗೊತ್ತಾಗುವವರನ್ನೆಲ್ಲ ಮಾಡಿ ಅವರಿಗೆ ಮಾಡಬೇಕಾದ ಸಂಸ್ಕಾರ ಪ್ರಾಪ್ತ ಕಾಲಂ ಚಕಾರಹ. ಕ್ರಮಬದ್ಧವಾಗಿ ಅವನು ಅವರೆಲ್ಲರ ದಾಹಗಳನ್ನು ಮಾಡಿದ. ನೋಡಿದ ಮತ್ತೆ ಕೃಷ್ಣನ ದೇಹವು ಸಿಕ್ಕಿತು ಕಾಣಲಿಕ್ಕೆ. ನೋಡಿ ಇಟ್ಟು ಹೋಗಿದ್ದ. ಅರ್ಥ ಮಾಡಿಕೊಂಡೇವ ಸ್ಮೃತ್ವ ತದ್ ವಚನಂ ಸರ್ವಂ. ಕೃಷ್ಣನ ಮಾತೆಲ್ಲ ನೆನಪಾಯಿತು. ಮೋಹ ಶೋಕೋಪಭ್ರಮಿತ. ಅವನಿಗೆ ದುಃಖ ಆಗತ್ತೆ, ಆದ್ರೆ ತಲೆ ಕೆಟ್ಟತ್ತೆ. ದುಃಖ ಆಗಲಿಕ್ಕೆ ಜಾಗ ಇಲ್ಲ. ಯಾಕೆ? ಕೃಷ್ಣ ಹೇಳಿದ್ದ ನತ್ವನ್ನೇವೇ ಜನಾಧಿಪ ನಚೈವ ನ ಭವಿಷ್ಯಾಮಹ ಅಂತ. ನಾನು ನೀನು ಇಲ್ಲ ಅಂತ ಆಗುವುದಿಲ್ಲ. ಸಾವು ಎನ್ನುವುದು ಇಲ್ಲ. ಅದು ದೇಹಕ್ಕೆ. ದೇಹ ಚೇಂಜ್ ಆಗುವುದೇ ಸಾವು ಅಂತ ಅರ್ಥ. ಜೀವ ಸಾಯುವುದಿಲ್ಲ. ಅಳುವುದು ಏತಕ್ಕಯ್ಯ ತತ್ರಗ ಪರಿದೇವನ ಎಲ್ಲ ಹೇಳಿದ್ದ. ಮತ್ತೆ ನನಗೆ ತಮಾಷೆ ಮಾಡ್ತಾರೆ ಜನ ಮನುಷ್ಯ ಅಂತೇಳಿ. ಮಾನುಷ್ಯಂ ತನುಮಾಶ್ರಿತ ಮಾವ ಜಾನಂತಿ ಮಾ ಮೂಟ. ನಾನಲ್ಲ, ಮನುಷ್ಯ ಅಲ್ಲ. ಪಶ್ಚಿಮೇ ರೂಪಂ ಐಶ್ವರಂ. ನೋಡು ನನ್ನ ಗೌಜಿ ಹೇಳಿ ವಿಶ್ವರೂಪ ತೋರಿಸಿದ್ದಾರೆ. ದೇವರು ತೋರಿಸಿದ್ದಾನೆ. ದೇವತ್ವದ ಆವಿಷ್ಕಾರ ಆಗಿದೆ. ಅರ್ಜುನನಿಗೆ ಗಾಬರಿ ಪಟ್ಟಿದ್ದಾನೆ. ಅಯ್ಯೋ ತಮ್ಮಯ್ಯ, ನಾನು ಗೆಳೆಯ ಅಂತ ತಮಾಷೆ ಮಾಡಿ ಕಳಿತಿದ್ದೆ ಅಲ್ಲ. ಬಹುವಿನವೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಮೇದ ಸರ್ವಾಣಿ ನತ್ವಮೆತ್ತ ಬರಂತಪ್ಪ. ನಾನು ಸುಮಾರು ಸರ್ತಿ ಅವತರಿಸಿ ಬಂದಿದ್ದೇನಯ್ಯ. ನಿನಗೆ ಗೊತ್ತಿಲ್ಲ. ನಿನ್ನ ಹುಟ್ಟು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅರ್ಜುನ, ತೊಂದರೆಯಾದಾಗೆಲ್ಲ ಅವತರಿಸಿ ಬರುವ ನಾನು ಕೃಷ್ಣ. ಮೈ ಸರ್ವ ಇದಪ್ರೂತ. ಇಡೀ ಜಗತ್ತು ನನ್ನಲ್ಲಿ ಉಂಟಯ್ಯ. ಇಡೀ ಜಗತ್ತು ನನ್ನನ್ನು ತಿಳಿದಿಲ್ಲ ಜನ ಯಾರು ಸಹ. ಮನಮನಾಭವ, ಬಾರಯ್ಯ ನನ್ನೆಡೆಗೆ ಬಾ, ನನ್ನನ್ನೇ ನಂಬಯ್ಯ. ಅನನ್ಯ ಚಿಂತೆಯಂತೋ ಮಾಂ. ಯಾರು ನನ್ನನ್ನು ನೆನಪಿಸಿಕೊಳ್ತಾರೆ ಅವರ ಯೋಗಕ್ಷೇಮ ನನ್ನ ಕೈಯಲ್ಲಿ ಉಂಟು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ. ನನ್ನ ಸೇವೆ ಚೂರು ಮಾಡಿದ್ರು ಸಾಕು, ನಾನು ದೊಡ್ಡ ಫಲ ಕೊಡುತ್ತೇನೆ. ಸ್ವೇ ಕರ್ಮಣ್ಯಭಿರತಃ. ಅವರವರ ಕೆಲಸ ಮಾಡುತ್ತಾ ಅದನ್ನು ನನಗೆ ಅರ್ಪಿಸಿಕೊಂಡ್ರೆ ಉದ್ಧಾರ ಆಗ್ತಾರಯ್ಯ. ಎಲ್ಲವನ್ನು ಬಿಟ್ಟು ಬಾರಯ್ಯ ಸರ್ವಧರ್ಮ. ಈಗೆಲ್ಲ ಹೇಳಿದ ಕೃಷ್ಣನ ಮಾತು ಕೇಳುತ್ತಾ ಇದು ದೇವರು. ನಾನು ಮತ್ತೆ ಸೋಲ್ತಾ ಇದ್ದೇನೆ. ಅಯ್ಯೋ, ಇದು ಕೃಷ್ಣನ ಮೂರ್ತಿ. ಕೃಷ್ಣ ಕಳೆ ಬರ ಬಿಟ್ಟಾಗಿ ಉಂಟು, ಶರೀರ ತೊರೆದಾಗಿ ಉಂಟು. ಕೃಷ್ಣ ಹೇಳಿಕೊಂಡಿದ್ದ ನನ್ನ ದೇಹ ಅಂತ ಇಲ್ಲ ಅಂತ ಹೇಳಿದ್ದಾನೆ.
ಇವನಿಗೆ ಅತ್ತ ಕನ್ಫ್ಯೂಸ್, ಇತ್ತ ಕನ್ಫರ್ಮ್. ಹಾಗಾಗಿ ದ್ವಂದ್ವ ಮೋಹಕ್ಕೆ ಒಳಗಾಗಿ ಸಿಕ್ಕಿದ್ದನ್ನು ನೋಡಿಕೊಂಡು ಎಲ್ಲ ವಿಚಿತ್ರವೇ ಎಂದು ಯೋಚನೆ ಮಾಡುತ್ತಾ ಚೆನ್ನಾಗಿ ಅದನ್ನು ಪರಿಗಿಸಿಕೊಂಡು ದಾಹಯಾಮಾಸ ಅನ್ವೀಕ್ಷ ದಾಹಯಾಮಾಸ ಪುರುಷೈ ಆಪ್ತಗಾರಭಿ, ಕೃಷ್ಣನ ಜೊತೆಗಾರರಲ್ಲಿ ಅದನ್ನು ಸುಡಿಸಿದಂತೆ. ಗಮ್ಮತ್ ಕೇಳಿ, ತಾನು ಮಾಡಿಲ್ಲ, ಆಗುವುದಿಲ್ಲ ಅವನಿಗೆ. ಅವನು ವಸುದೇವಾದಿಗಳ ಸಂಸ್ಕಾರ ಮಾಡಿದ, ಅವರದ್ದು ದೇಹವೇ. ಇದು ಎಂತ ಅಂತ ಹೇಳುದು? ಗೊಂಬೆ. ಗೊಂಬೆಗೊಂದು ಚೆಲುವು ಮಾಡ್ಲಿಕ್ಕೆಲ್ಲ ಆಗತ್ತೆ ಸಂಸ್ಕಾರ. ಬಾಚುತ್ತಾರೆ ಕೆಲವರು ಗೊಂಬೆಗೆ, ಬಟ್ಟೆ ಸುತ್ತಾರೆ. ಕೆಲವರ ಫ್ಯಾಷನ್ ರೂಮ್ಗಳಲ್ಲೆಲ್ಲ, ಬಟ್ಟೆ ರೂಮ್ಗಳಲ್ಲಿ ನೋಡಬಹುದು, ಗೊಂಬೆ ಹೊತ್ಕೊಂಡು ಬಂದಿರ್ತಾರೆ. ಅದಕ್ಕೆಲ್ಲ ದಿನ ದಿನ ಅವರೇ ಅದರ ಮೋರೆ ಒರೆಸುವುದು, ಬಟ್ಟೆ ಬೇರೆ ಮಾಡುವುದೆಲ್ಲ ಮಾಡ್ತಾರೆ. ಅದಕ್ಕೆ ನಾಚಿಕೆ ಆಗುವುದಿಲ್ಲ, ಏನಿಲ್ಲ. ಅದು ಹೊರಗೆ ಇರ್ತದೆ ಗೊಂಬೆ ಬೇಕಾದ್ರೆ. ಇವ್ರ ಬಟ್ಟೆ ಪೂರ ಬಿಚ್ಚಿ ಬೇರೆ ಬೇರೆ ಹಾಕುವಾಗಲೂ ಏನಾಗುವುದಿಲ್ಲ. ಅದು ಗೊಂಬೆ. ಇಲ್ಲಿ ಹಾಗಲ್ಲ, ವಸುದೇವಾದಿಗಳು ಗೊಂಬೆ ಅಲ್ಲ, ಇದು ಕೃಷ್ಣನದ್ದು ಗೊಂಬೆ. ಎಂತ ಅದು ಮಾಡುದು ಇದಕ್ಕೆಂತ? ಅದು ನೋಡಿ, ಫ್ಯಾಷನ್ ಮಾಡ್ಲಿಕ್ಕೆ ಗೊಂಬೆಗೆ ತೊಂದರೆ ಅಲ್ಲ. ಆ ಗೊಂಬೆಯನ್ನು ಹೊತ್ಕೊಂಡೋಗಿ ನಾರಾಯಣ ನಾರಾಯಣ ಹೇಳಿ ಚಟ್ಟಕ್ಕಿಟ್ಟು ಬೆಂಕಿ ಹಾಕುವುದೆಲ್ಲ ಮಾಡ್ಲಿಕ್ಕೆ ಬರ್ತದ? ಅದು ಸರಿ ಆಗುವುದೇ ಇಲ್ಲ ಕೊನೆಗೆ. ಈ ಫ್ಯಾಷನ್ ಆದ್ರೂ ಮಾಡ್ಲಿಕ್ಕೆ ಬರ್ತದೆ, ಸರ ಹಾಕುವುದು, ಮಾಲೆ ಹಾಕುವುದು. ನಾನು ನೋಡಿದ್ದೇನೆ ಕೆಲವು ಕಡೆ ದೀಪ ಬಾಲಿಕೆ ಅಂತ ಇರ್ತಾಳೆ, ಅವಳ ಕೈಯಲ್ಲಿ ದೀಪ ಹಿಡಿದಿರ್ತಾಳೆ. ಬೊಗಸೆ ಮೇಲೆ ಒಂದು ದೀಪ ಇರುತ್ತೆ, ಎತ್ತರ ಇರುತ್ತೆ, 1-2 ಅಡಿ ಎತ್ತರ, 2-3 ಅಡಿ ಎತ್ತರ ಇರುತ್ತೆ. ದೀಪ ಬಾಲಿಕೆ ಅವಳ ಕೈಯಲ್ಲಿ ನಾವು ಎಣ್ಣೆ ತುಂಬಿಸಬೇಕು. ಕೈಯ ಮೇಲೆ ಒಂದು ಬೋಗಣಿ ಇದೆ, ಬೋಗಣಿ ಎಣ್ಣೆ ತುಂಬಿಸಿ ಬತ್ತಿ ಹಾಕಬೇಕು, ದೀಪ ಹಚ್ಚಬಹುದು. ಆ ಹೆಣ್ಮಗಳು ಇಡೀ ಇದರದ್ದು ಕಳ್ಳಿದ್ದೋ ಲೋಹದ್ದು ಆಗಿರುತ್ತೆ. ಅವಳು ಹೆರಳು ತುಂಬಿರ್ತಾಳೆ, ಮೈ ತುಂಬಿಕೊಂಡಿರ್ತಾಳೆ. ಚಂದವಾದ ಸಲಕ್ಷಣವಾದ ಹೆಣ್ಮಗಳು ಆಕೆ. ಮೈ ತುಂಬ ಲೋಹ ಆದ್ರೆ ಲೋಹ ಇರುತ್ತೆ, ಲೋಹದಲ್ಲೇ ಕೆತ್ತನೆಗಳಿರ್ತವೆ. ಇವರು ಅದಕ್ಕೆ ಚಂದ ಮಾಡುದು ದೀಪ ಹೊತ್ತಿಸುವವರು. ಅವಳಿಗೊಂದು ಬಟ್ಟೆ ಹಾಕ್ತಾರೆ, ಒಂದು ಯಾವುದೋ ಮುತ್ತಿನ ಮತ್ತೊಂದು ಮಾಲೆ ಹಾಕ್ತಾರೆ, ದಿನಕ್ಕೊಂದು ಹೂವನ್ನು ಸಿಕ್ಕಿಸ್ತಾರೆ. ಇವರು ಚಂದ ಮಾಡ್ತಾರೆ ಆ ಹುಡುಗಿಯನ್ನು. ಅದು ಹುಡುಗಿ ಅಲ್ಲ, ಗೊಂಬೆ. ಇವರಿ ಪಾಪ ಬೇರೆ ಹುಡುಗಿ ಸಿಗುವುದಿಲ್ಲ. ಅದರಲ್ಲಿ ಅದರ ತೀಟೆಯನ್ನು ಚಟವನ್ನು ಮುಗಿಸಿಕೊಳ್ಳುತ್ತಾರೆ. ಎಲ್ಲಿವರೆಗೆ ಭಾಗವತ ಹೇಳುತ್ತೆ ಅಂದ್ರೆ, ಯೋಷ ದಾರುಮಯಿ ಅಂತಾರೆ. ಮರದ ಗೊಂಬೆಯನ್ನಾಗಲಿ ಹೆಣ್ಣಿನದ್ದು ಅಂತಾದ್ರೆ ಮುಟ್ಟಲಿಕ್ಕೆ ಆಸೆ ಪಡ್ಲಿಕ್ಕೆ ಹೋಗಬೇಡ. ಅದು ಮತ್ತೆ ಅದರಲ್ಲಿ ಒಂದು ಜೀವ ಕಳೆ ಬಂದು ಅದು ಅಪ್ಪಿಕೊಂಡ್ರೆ ಅದು ಕಷ್ಟವೇ, ಸರಿಯೇ? ನೋಡಿ, ಅದು ವಿಕ್ರಮಾದಿತ್ಯನ ಸರವನ್ನು ಅವ ಗೂಟದಲ್ಲಿ ಹಾಕಿದ್ದು. ಅದು ಗೂಟ ಯಾವುದು? ಅದು ಗಿಡುಗನ ಗೂಟ. ಹೆಚ್ಚಿನ ಅರಮನೆಗಳಲ್ಲೆಲ್ಲ ಹಕ್ಕಿಗಳೆಲ್ಲ ಇರ್ತವೆ, ಜಂತಿಯಲ್ಲಿ ಹಕ್ಕಿಗಳೆಲ್ಲ ಇರ್ತವೆ, ಹತ್ತಿಯ ಚಿತ್ರ, ಗಂಡ ಬೇರುಂಡ ಎಲ್ಲ ಚಿತ್ರ ಇರ್ತದೆ. ಅವ ಹಾಕಿಬಿಟ್ಟ. ನೋಡ್ತಾನೆ, ಸ್ವಲ್ಪ ಹೊತ್ತಿರಲ್ಲ ಅದು ಕಚ್ಚಿಕೊಂಡು ಹಾರಿ ಹೋಯಿತೆ. ಎಲ್ಲ ಎಲ್ಲಿ ಆದ್ರೂ ಉಂಟ? ಕಂಬದ ಮೇಲಿನ ಡಿಂಬವು ಒಂದೊಮ್ಮೆ ಹಾರಿ ಹೋಗುವುದುಂಟೆ ಅಂತ ನಂಬಲಿಕ್ಕೆ ಆಗುವುದಿಲ್ಲ. ಯಾರು ಕೇಳೋದಿಲ್ಲ. ನಾನು ಕೊಟ್ಟದ್ದು ಓಡಿ ಹಿಡ್ಕೊಂಡು ಹೋಗಿದೆ ನಂಬುದು ಯಾರು? ಎಲ್ಲಿ ಉಂಟ ಹಾಗೆ ಅಂತ. ಹಾಗೆ ಗೊಂಬೆ ಒಂದೊಮ್ಮೆ ಯಾರು ಇಲ್ಲದೆ ಏಕಾಂತದಲ್ಲಿ ಅಲಂಕಾರ ಮಾಡುವ ಯತಿಗೆ ಆ ದೀಪ ಬಾಲಿಕೆ ಫೂ ಅಂತ ದೀಪವನ್ನು ನಂದಿಸಿ ಮತ್ತೇನು ಕತ್ತಲೆಯಲ್ಲಿ ಆಲಿಂಗನೆ ಮಾಡಿ ಏನೋ ಮಾಡಿಬಿಟ್ರೆ ಯಾರಿಗೆ ಗೊತ್ತಾಗತ್ತೆ? ಅದು ಭ್ರಮೆ ಇರಬಹುದು ಅವರಿಗೆ, ಹಾಗಾದ ಚಂದ ಅಂತ ಇರ್ಲಿ ಬಿಡಿ. ಹೀಗೆ ಇವನು ಮುಟ್ಲಿಕ್ಕೆ ಹೋಗ್ಲಿಲ್ಲ ಇದನ್ನು. ಆದರೆ ಫಾರ್ಮ್ಯಾಲಿಟಿ ನೋಡಿದವರಿಗೆ ತನಗೆ ಸಂಗತಿ ಗೊತ್ತು, ಗೀತೋಪದೇಶ ಆಗಿದೆ, ಉಳಿದವರಿಗೆ ಆಗಲಿಲ್ಲಲ್ಲ. ಹಾಗಾಗಿ ಹೇಳಲಿಕ್ಕಿಲ್ಲ ಅಂದು ಸುಮ್ಮನೆ ಅವರ ಜನರಿಂದ. ಅವರ ಜನ ಯಾರು? ಪ್ರತಿಮನ ನಿವೃತ್ತಿ ಯಾರಿಲ್ಲ, ಮಗ ಮೊಮ್ಮಕ್ಕಳೆಲ್ಲ ಇಲ್ಲ. ಆದ್ರೆ ಇರುವವರಿದ್ದಾರೆ ಕೆಲವರು. ಇನ್ನು ಮರಿಮಗ ಇದ್ನಲ್ಲ, ಅವರಿನ್ನೂ ಮಾಡಿಸ್ಲಿಕ್ಕೆ ಬರಲಿಲ್ಲ. ಈಗ ಅವನು ಜನರಿಂದ ಮಾಡಿಸಿದ, ಹೊರಟ. ಮತ್ತೆ 7 ದಿನದಾಗ ಹೊರಡ್ಲಿಕ್ಕುಂಟು ಅಂತೇಳಿ ರಥದಿಂದ ಊರ ಹೊರಗೆ ಬಂದು ಎಲ್ಲರನ್ನು ಬರಲಿಕ್ಕೆ ಹೇಳಿದ್ದಾನೆ. ಎಲ್ಲರೂ ಬಂದಿದ್ದಾರೆ. ವೀರಹೀನಾಹ, ಯಾರು ದೊಡ್ಡ ದೊಡ್ಡ ಜನರು ಇಲ್ಲ. ಅಷ್ಟೆಲ್ಲ ನೋಡ್ಲಿಕ್ಕೆ ಹೋದ್ರೆ ವೃದ್ಧ ಬಾಲಾಹ, ಉಳಿದವರು ಯಾರು ಕೇಳಿದ್ರೆ ಮಕ್ಕಳು ಮತ್ತೆ ಮುದುಕರು. ಕೆಲವರೆಲ್ಲ ಬರಲಿಲ್ಲ ಹೋರಾಟದ ಅಂಗಳದಲ್ಲಿ ಹೊರಗೆ. ವಸುದೇವ ಇದ್ದ ಹಾಗೆ ಕೃಷ್ಣನ ಜೊತೆಯಲ್ಲಿ ಮಕ್ಕಳನ್ನು ವಸುದೇವನ ಜೊತೆಯಲ್ಲಿ ಮಕ್ಕಳನ್ನು ಬಿಟ್ಟೆ ಕೃಷ್ಣನ ಹೋದದ್ದಲ್ಲ ಹಾಗೆ. ಆದ್ರಿಂದ ಸುಮಾರಾಗಿ ವೀರರು ಎನ್ನುವರು ಯಾರು ಇಲ್ಲೇ ಇಲ್ಲ ಬಿಡಿ. ಜೊತೆಯಲ್ಲಿ ಈಗ ವೃದ್ಧರು ಇದ್ದಾರೆ, ಬಾಲಕರು ಇದ್ದಾರೆ, ಮತ್ತೆ ಪೌರ ಜಾನಪದಾಸ್ತದ ಊರಿನವರೆಲ್ಲ ಇದ್ದಾರೆ. ಅವರೇನು ಲಡಾಯಿಗೆ ಬರಲಿಲ್ಲ.
ಊರಿನ ಎಲ್ಲರೂ, ಎಲ್ಲಾ ವರ್ಗದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕರ್ಮಕರು, ಎಲ್ಲಾ ವರ್ಗದವರು ಇದ್ದಾರೆ. ಶಿಲ್ಪಿಕಾರರು, ಕಲಾವಂತರು, ಇವರೆಲ್ಲರೂ ಸೇರಿದ್ದಾರೆ. ಅವರಿಗೇನು ಕಮ್ಮಿ. ಹೀಗಾಗಿ ಎಲ್ಲರೂ ಅಂದ್ರೆ ಹೇಳಿದ್ದಾನೆ, ಎಲ್ಲರೂ ಹೊರಳಿಕೊಂಡು ಅಂತ. ಎಲ್ಲರೂ ಆನೆ, ಕತ್ತೆ, ಓಂಟೆ, ಕುದುರೆ, ಇವೆಲ್ಲ ವಾಹನಗಳು ಕಮ್ಮಿ ಏನಿಲ್ಲ. ಬಹಳ ಜೋರ. ಯಯುಸ್ತೆ ಪರಿವಾರ್ಯಾತ ಗಳತ್ರಂ ಪಾರ್ಥ ಶಾಸನಾತ್. ಅರ್ಜುನ ಹೇಳಿದ್ದಾನೆ ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ಅವರು ಹೇಳಿದ್ದಾನೆ, ಇನ್ನು 7 ದಿನದ ಒಳಗೆ ಸಮುದ್ರ ಇದನ್ನು ಕಬಳಿಸ್ಲಿಕ್ಕೆ ಉಂಟು ಅಂತ ಹೇಳಿದ್ರಿಂದ 7 ದಿನದ ಒಳಗೆ ಹೊರಗೆ ಬಂದು ಎಲ್ಲರೂ ಹೊರಡಿಯಿಂದ ನಗರ ಬಹಿಹಿ, ಎಲ್ಲರೂ ಹೊರಗೆ ಬಂದು ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಂಡು ಹೇಳಿದ್ದಾನೆ ಎಲ್ಲಿಗೆ ಅಂತ, ಇಂದ್ರಪ್ರಸ್ಥಕ್ಕೆ ಅಂತ. ಹಾಗಾಗಿ ಕೃಷ್ಣನ ಸ್ತ್ರೀಯರ ಪರಿವಾರವನ್ನು ಕವರ್ ಮಾಡಿಕೊಂಡು 16,100 ಮಡದಿಯರು ಬೇರೆ ಅಲ್ಲಿದ್ದಾರೆ. ಹಾಗಾಗಿ ಅವರ ಜೊತೆಯಲ್ಲಿ ಇವರು ಹೆಜ್ಜೆ ಹಾಕ್ತಾರೆ. ಬೇಕಾದಂತಹ ದೊಡ್ಡ ದೊಡ್ಡ ಆನೆಗಳ ಮೇಲೆ ಮಾವುತರೆಲ್ಲ ನಿಂತಿದ್ದಾರೆ. ವೀರರೆಲ್ಲ ಯಾದವರ ಪಡೆಗಳು ಯಾರಿಲ್ಲ ಬಿಡಿ. ಹಾಗಾಗಿ ಇನ್ನು ಕಾಯುವವರು, ನೋಡಿಕೊಳ್ಳುವವರಿದ್ದಾರೆ. ಇದೆಲ್ಲ ರಕ್ಷಣೆಗೂ ಹೌದು, ಇದು ಸ್ವತ್ತು ಹೌದು, ಸಂಪತ್ತು ಹೌದು. ಸಪಾದರಕ್ಷೈ ಸಂಯುಕ್ತ ಪದಾರ್ಥಗಳು ಸೇರಿದ್ದಾರೆ. ಅದೆಂತ ಸೋತ್ತರಾಯುಧಿಕಾಹ ಅಂತ ಅವರು ಆಯುಧ ಹಿಡ್ಕೊಂಡೇ ಹೊರಟಿದ್ದಾರೆ. ಕಾಲ್ನಡಿಗೆಯಲ್ಲಿ ಅಂದ್ರೆ ಪ್ರೊಟೆಕ್ಷನ್ ವ್ಯವಸ್ಥೆ ಅನ್ನೋ ನೆಲೆಯಲ್ಲಿ ಎಲ್ಲರೂ ಹೊರಟಿದ್ದಾರೆ. 1-2 ಜನ ಅಲ್ಲ, 1000 ಗಟ್ಟಲೆ, 1,00,000 ಗಟ್ಟಲೆ ಆಗಿದ್ದಾರೆ ಜನರು ಹೊರಟವರು. ಹೆಂಗಸರು, ಸ್ತ್ರೀಯರು, ಅಂದ್ರೆ ಇವರು ಮಡದಿಯರು, ಸೊಸೆಯಂದಿರು, ಹಾಗೆ ಹೀಗೆ ಅಂತ ಮಕ್ಕಳು, ವೃದ್ಧರು, ಇಡೀ ದ್ವಾರಕೆ ನಿವಾಸಿಗಳು. ಅವರು ಹೇಳುವಾಗ ಸಹಸ್ರಾಣಿ ಅಯುತಾನಿ ನರ್ಬುದಾನಿಚ ಎಲ್ಲ ಅಂತಾರೆ. 10,000, 1,00,000, 1,000 ಅಂತ ಹೇಳಿದ್ರು. 1,000 ಗಟ್ಟಲೆ ಇಲ್ಲ, 1,00,000 ಗಟ್ಟಲೆ ಅಲ್ಲ, ಇನ್ನು ಮುಂದಕ್ಕೆ ಅಷ್ಟು ಜನರನ್ನೆಲ್ಲ ಮುಂದೆ ಮಾಡಿ, ಅದರಲ್ಲಿ ವಜ್ರನನ್ನು ಮುಂದಿಟ್ಟುಕೊಂಡು ಅವರು ಮುಂದೆ ಅರಸೆಗೆ ಆಗ್ತಾನೆ. ಅರ್ಜುನನನ್ನು ಕೇಂದ್ರ ಮಾಡಿಕೊಂಡು ಇವರೆಲ್ಲ ಹೊರಟಿದ್ದಾರೆ. ಅಲ್ಲಿಂದ ದ್ವಾರಕೆಯಿಂದ ಕೃಷ್ಣನ ಅಂದ್ರೆ ಒಂದೊಂದೇ ಹಂತದಲ್ಲಿ ಬಿಡುಗಡೆಯನ್ನು, ಅಂದ್ರೆ ಈ ದ್ವಾರಕೆ ನೆನಪೇ ಇಲ್ಲದಂತೆ ಮಾಡಲಿಕ್ಕೋಸ್ಕರ ದ್ವಾರಕೆಯಲ್ಲಿ ವಸುದೇವಾದಿಗಳಂತವರೆಲ್ಲ ಹೊರಟು ಬಿಟ್ಟಿದ್ದಾರೆ ಈಗ. ಅದರಿಂದ ಇವರು ಸಹ ಒಂದು ಕಡೆಯಿಂದ ದ್ವಾರಕೆಯ ತ್ಯಾಗವನ್ನು ಉಲ್ಲೇಖ ಮಾಡುತ್ತಾ ಅರ್ಜುನ ಎಷ್ಟು ಕೃಷ್ಣನ ಪ್ರಿಯ ವಿಶ್ವಾಸದಿಂದ ನೆಲೆಗೊಂಡಿದ್ದರೂ ಕೃಷ್ಣ ಅವನಿಗೆ ಮೇಲೆ ಕೊಟ್ಟ ಭಾರ ಕೊನೆ ಹೊತ್ತಿನಲ್ಲಿ ದ್ವಾರಕೆಯ ರಕ್ಷಣೆ ಅಂತ ಹೇಳಿ, ಅಲ್ಲಿಂದಲ್ಲಾದರೂ ದ್ವಾರಕೆಯ ನಿವಾಸಿಗಳ ರಕ್ಷಣೆ ಅಂತ ಹೇಳಿ. ಹಾಗಾಗಿ ಅರ್ಜುನ ಬಂದವನೇ, ಸುದ್ದಿಯನ್ನು ಕೇಳಿಕೊಂಡವ, ಸುದ್ದಿಯಾದ ಜಾಗದಲ್ಲಿ ಪರಿಗಿಸಿದವ, ಜೊತೆಯಲ್ಲಿ ಅಲ್ಲಿ ಮತ್ತೆ ಪುನಃ ಸುದ್ದಿ ಮಾಡಿದವ, ಅವರಿಗೆಲ್ಲ ಸಂಸ್ಕಾರ ನಡೆಸಿ ಕೊನೆಗೆ ಅಲ್ಲಿಂದ ತೆರಳಿದ್ದಾನೆ. ಅರ್ಜುನ ತೆರಳುವ ಮೂಲಕ ಮುಂದೆ ಹಿಂಬದಿಯಿಂದ ಸಮುದ್ರದ ಕಥೆ ಇದೆ. ವಾಸ್ತವವಾಗಿ ಕೃಷ್ಣ ತನ್ನ ವಿಶೇಷವಾದ ಪೌರುಷವನ್ನು, ತನ್ನ ದಿವ್ಯತನವನ್ನು ತೋರಿಸಿಕೊಟ್ಟಿದ್ದ. ರಕ್ಷಣೆಗಾಗಿ, ಅದೇ ಜರಾಸಂಧನಿಂದ ರಕ್ಷಣೆಗಾಗಿ ಸಮುದ್ರ ಮಧ್ಯದಲ್ಲಿ ಬಹಳ ವಿಸ್ತಾರದಿಂದ ದ್ವಾರಕೆಯ ನಿರ್ಮಾಣ ವಿಶ್ವಕರ್ಮನಿಂದ ಮಾಡಿಸಿದ್ದ. ಎಲ್ಲ ಯಾದವರ ಸುರಕ್ಷತೆಗೋಸ್ಕರ ಒಂದು ದೃಷ್ಟಿಯಿಂದ ಜಲದುರ್ಗ ಅಂತ ಅದನ್ನು ಮಾಡಿಕೊಂಡಿದ್ರು. ಒಂದು ವಿಶೇಷ ಅಂಶ ಏನು ಕೇಳಿದ್ರೆ, ಅವರಿಗೆ ಉಪಯೋಗಿಸಲ್ಪಡುವಂತೆ ಸುತ್ತಮುತ್ತಲೂ ಸಮುದ್ರದ ನೀರು ಉಪ್ಪಾಗಿರಲಿಲ್ಲ, ಮಧುರವಾಗಿತ್ತು, ಚೆನ್ನಾಗಿತ್ತು, ಅಕ್ಷಾರವಾದಂತಹ ವ್ಯವಸ್ಥೆ ಇತ್ತು. ಇದು ವಿಶೇಷ. ಇವತ್ತು ಇತಿಹಾಸ ಅದನ್ನು ಗುರುತಿಸುವಲ್ಲಿ ಸಫಲ ಆಗಿಲ್ಲ. ಇವತ್ತು ನಮಗೊಂದೊಮ್ಮೆ ಆ ಪ್ರದೇಶಗಳು ಪೂರ್ತಿ ಉಪ್ಪು ನೀರು ರಹಿತವಾಗಿದ್ರೆ ಏನು ಸೊಗಸಾಗ್ತಿತ್ತು. ಆದರೆ ಮನುಷ್ಯ ಮಾತ್ರ ಅದರ ಲೋಭದಲ್ಲಿ ಹಾಳು ಮಾಡುತ್ತಿದ್ದ ಎನ್ನುವ ನೆಲೆಯಲ್ಲಿ ಕೃಷ್ಣ ತನ್ನ ಈ ಒಂದು ಕುರುಹನ್ನಲ್ಲಿ ಉಳಿಸಲಿಲ್ಲ. ನಮಗೆ ಮುಂದಕ್ಕೆ ಎಷ್ಟೋ ಸರ್ತಿ ದ್ವಾರಕೆ ಸಮುದ್ರದ ಆಳದಲ್ಲಿ ಹೋಗಿದ್ದು ಉತ್ಖನನದಿಂದ ಲಭ್ಯವಾಗಿದೆ. ಆದರೆ ಅದು ಒರಿಜಿನಲ್ ಅಲ್ಲ. ಅಂದ್ರೆ ಮತ್ತೆ ಮತ್ತೆ ಇದನ್ನು ಕಟ್ಟಿದ್ದಾರೆ. ತುಂಬಾ ಅದಕ್ಕೆ ಇತಿಹಾಸ ಇದೆ. 5,000 ವರ್ಷದ ಹಿಂದಿನ ಘಟನೆ ಇದು, ದ್ವಾರಕೆಯ ಮುಳುಗಡೆ ಎನ್ನುವುದು. ಹಾಗಾಗಿ ಅದನ್ನು ಆ ಕಾಲದ ಜನ ತಿಳ್ಕೊಂಡವರೇ ನಮಗೊಂದು ಮೆಮೊರಿ ಬೇಕು ಅಂತ ಹೇಳಿಕೊಂಡು 1,000 ವರ್ಷದ ನಂತರ ಒಂದು ದ್ವಾರಕೆಯನ್ನು ಹತ್ತಿರದಲ್ಲಿ ನಿರ್ಮಾಣಗೊಳಿಸಿದ್ದಾರೆ. ಹಾಗೊಂದು ತಮ್ಮ
ಕಲ್ಪನೆಯಲ್ಲಿ ಸೌಧಗಳನ್ನು, ಆ ಕಾಲದ ವಸ್ತುಗಳಿಂದ. ಅದು ವಿಶ್ವಕರ್ಮನ ನಿರ್ಮಾಣಕ್ಕೆ ಏನೂ ಅಲ್ಲ ಹತ್ತಿರ. ವಿಶ್ವಕರ್ಮ ನಿರ್ಮಾಣದಲ್ಲಿ ಏನಿತ್ತು ಗೊತ್ತೂ ಇಲ್ಲ. ಅದನ್ನು ಅವರು ಕಂಡು ಕೇಳಿ ಮಾಡಿದ್ದು ಅಲ್ಲ, ತೆಗೆದು ಒಟ್ಟು ನೆನಪಿಗಾಗಿ ಅಂತ. ಅದನ್ನು ಎಷ್ಟೋ ಜನ ಬಡದು ಹಾಕಿದ್ದಾರೆ, ಹಾಳು ಮಾಡಿದ್ದಾರೆ, ಹಾಳುಗೆಡವಿದ್ದಾರೆ. ಅದು ಕಾಲಕ್ರಮದಲ್ಲಿ ಅದು ಹಾಳು ಆಗಿದೆ. ಹಾಗಾಗಿ ಮತ್ತೊಂದಿಷ್ಟೊಂದು 1000 ವರ್ಷದ ನಂತರದಲ್ಲಿ ಮತ್ತೊಬ್ಬ ಮಗದೊಮ್ಮೆ ಅದರ ರೀಬಿಲ್ಟ್ ವಿನ್ಯಾಸವನ್ನು ಮಾಡಿದ. ಹಾಗಾಗಿ ಈಗ ಒಮ್ಮೆ ಮೊದಲು ಕಟ್ಟಿದವರ ಏನು ಕುರುಹು ಅಲ್ಲಿಲ್ಲ, ಕುರುಹಿನ ಬಗ್ಗೆ ಅಲ್ಲ. ಅದು ಅವರು ತಮ್ಮದೇ ಆದಂತ ಜಾಗ ಅದೇದಾಗಬೇಕು ಅಂತ ಇಲ್ಲ. ಮತ್ತೆ ಕೆಲವೊಮ್ಮೆ ಸಮುದ್ರ ದೂರ ಹೋಗುತ್ತೆ, ಹತ್ತಿರ ಬರುತ್ತೆ. ಮತ್ತೂ ಒಮ್ಮೆ ಕಾಲಘಟ್ಟದಲ್ಲಿ ಅದನ್ನು ಹೋದ ಬಳಿಕ ನಾನು ಯಾರದನ್ನು ಒಡೆದಿದ್ದಾರೆ ತೆಗೆದಿದ್ದಾರೆ ಎಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಇತಿಹಾಸದಲ್ಲಿ ದಾಖಲೆ ಇದೆ. ದ್ವಾರಕೆಯ ಬಗ್ಗೆ ನೀವು ಹುಡುಕಿದ್ರೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಹೀಗಾಗಿ ಮತ್ತೂ ಒಮ್ಮೆ ಹತ್ತಿರದಲ್ಲಿ 1000 ವರ್ಷದ ಕೆಳಗೆ ಅದರ ನಿರ್ಮಾಣ ಆಗಿತ್ತು. ಅದು ಮತ್ತೆ ಹೋದಾಗ ಇವತ್ತು ನಮಗೆ ಕಾಣುವಂಥದ್ದು, ಉತ್ಖನನದಲ್ಲಿ ಸಿಗುವಂಥದ್ದು ಈ 3ನೇ 4ನೇ ಬಾರಿ ಸರಿ ಮಾಡಿದ ನಮ್ಮಂತವರು ಮನುಷ್ಯರು ಮಾಡಿರತಕ್ಕಂತಹ ಸ್ಟ್ರಕ್ಚರ್ಸ್ಗಳು. ಅದು ದೇವಲೋಕದ ಸ್ಟ್ರಕ್ಚರ್ ಅಲ್ಲ. ಯಾರೊಬ್ಬನಿಗೂ ದೇವಲೋಕದ ಸ್ಟ್ರಕ್ಚರ್ಗಳ ಹಿನ್ನೆಲೆಯಲ್ಲಿ ಕಂಡು ಮಾಡಿದ್ದೇ ಇಲ್ಲ. ಎಲ್ಲ ಮನುಷ್ಯ ಪ್ರಯತ್ನಗಳು ಮಾತ್ರವೇ. 2-3 ಸರ್ತಿ ಆದದ್ದೆಲ್ಲ ಮನುಷ್ಯ ಪ್ರಯತ್ನವು. ಈಗಲೂ ಮತ್ತೊಮ್ಮೆ ಮನುಷ್ಯನ ಪ್ರಯತ್ನ ನಮಗೆ ಮರುಕಳಿಸಲಿಕ್ಕೆ ಬರಬಹುದು, ಬಂದೀತು. ಏನಿದ್ರು ನಾವು ನಮ್ಮೆ ಮುಳುಗಿ ಅದಕ್ಕೆ ಅನುಕೂಲವಾಗುವಂತೆ ನೋಡ್ಲಿಕ್ಕೆ ಹೊರಟರು ಕೃಷ್ಣನ ದ್ವಾರಕ್ಕೆ ಸಿಗುವುದಿಲ್ಲ. ಆ ನಂತರದಲ್ಲಿ ಮನುಷ್ಯರು ಕೃಷ್ಣನ ನೆನಪಿನಲ್ಲಿ ಮಾಡಿದ್ದಷ್ಟೇ ಸಿಗುತ್ತೆ. ಈಗ ನಮಗೆ ರಾಮ ಮಂದಿರ ಇದ್ದಾಗಿ, ಇದು ರಾಮನ ಕಾಲದ ಮಂದಿರ ಏನಂತೂ ಅಲ್ಲವೇ ಅಲ್ಲ. ಅಥವಾ ರಾಮನ ಕಾಲದ ಮಂದಿರ ಹೀಗಿದ್ದದ್ದು ಇಲ್ಲ. ಅಥವಾ ಈ ಹಿಂದೆ ಹಾಳಾಗಿರತಕ್ಕ ಒಡೆದು ಹಾಕಿದ ಮಂದಿರವು ಅದೇನು ರಾಮನು ಕಟ್ಟಿದ್ದು ಅಲ್ಲ, ರಾಮನ ಸಂಬಂಧಕ್ಕೂ ಸಂಬಂಧಿಸಿದ್ದಲ್ಲ. ಅದು ಯಾವರೊಬ್ಬ ಕಾಲದಲ್ಲಿ 1000 ವರ್ಷದ ಹಿಂದೆ, ಹೀಗೆ ಅದಕ್ಕೂ ಹಿಂದೆ ಎಷ್ಟೋ ಸರ್ತಿ ಹೊಡೆತ ಬಡಿತ ನಾಶ ಆಗಿರಬಹುದು. ಹಾಗಾಗಿ ಕಾಲಘಟ್ಟದಲ್ಲಿ ಅದನ್ನು ಬದಲಾವಣೆ ಆದಾಗಿ ತಾಣ ದೊಡ್ಡದ್ದು, ಕ್ಷೇತ್ರ ಸತ್ಯ, ಅದರ ಆಚೆಗೆ ಯಾವುದು ವಿಶೇಷವಾದದ್ದು ಆ ಕಾಲದಲ್ಲ, ವಸ್ತುಗಳಲ್ಲ, ವಾಸ್ತವ ಹೌದು ಅನ್ನುವ ನೆಲೆಯಲ್ಲಿ ಮತ್ತೆ ಆ ದ್ವಾರಕೆಯ ಚಿಂತನೆಯಲ್ಲಿ, ದ್ವಾರಕೆಯ ಪರಿತ್ಯಾಗದ ಹಿನ್ನೆಲೆಯಲ್ಲಿ ಅರ್ಜುನ ದ್ವಾರಕೆಗೆ ವಿಮುಖನಾಗಿ ಅದನ್ನು ತೊರೆದು ಮೊದಲೇ ಬರುವಾಗಲೇ ನೋಡಿಕೊಂಡಾಗಿ ಹೇಳಿದ್ದ ಇದೊಂದು ವೈತರಣಿಯಾಗಿ ಆಗಿದೆ ಅಂತ ತಲೆಯಲ್ಲಿ ತುಂಬಿಸಿಕೊಂಡ ಎಂತಹ ಅದ್ಭುತವಾದ ದ್ವಾರಕೆ ರಾಮಕೃಷ್ಣರಿರುವಾಗ ಅಚ್ಛೇದ್ಯ ಅಭೇದ್ಯವಾಗಿರುವಂಥದ್ದು ಇವತ್ತು ಸುಖದ ಕೋಟೆಯಾಗಿ ಉಳಿಲಿಲ್ಲ ಅಂತ ಹೇಳಿ ದುಃಖ ಉಮ್ಮಳಿಸಿಕೊಂಡು ಆತ ಮೂರ್ಛೆ ತಪ್ಪಿ ಬಿದ್ದಿದ್ದ. ಅಂತ ದ್ವಾರಕೆಯಲ್ಲಿ ಮತ್ತೆ ಕೃಷ್ಣನನ್ನು ತಂದಿತ್ತ ಅಪ್ಪನನ್ನು, ವಸುದೇವನನ್ನು, ಅಂದ್ರೆ ಏನರ್ಥ ಅಂದ್ರೆ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂತ, ಸತ್ವಗುಣವನ್ನು ವಸುದೇವ ಅಂತ ಶಬ್ದದಲ್ಲಿ ಕರೀತಾರೆ. ಸುಂದರವಾದದ್ದು, ಬೆಳಕಿಗೆ ಬರುವಂತದ್ದು ಅಂತ. ಹಾಗಾಗಿ ಸತ್ವ ಹೊರಟೋಯ್ತು, ನಿಜವಾದ ಕಸುಬು ಸತ್ವವು ಇಲ್ಲ ಆಯಿತು, ಗುಣ ಸತ್ವವು ಇಲ್ಲ ಆಗಿದೆ, ಈಗ ಒಳ್ಳೆಯದು ಇಲ್ಲ ಆಗಿದೆ, ಬಿಳಿ ಇಲ್ಲ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೆಂಪು ಕಪ್ಪುಗಳೇ ಹೆಚ್ಚು ಅಡರುತ್ತವೆ ಎನ್ನುವ ನೆಲೆಯಲ್ಲಿ ದ್ವಾರಕೆ ಕತ್ತಲಾಗಿದೆ. ಕೃಷ್ಣ ಕಪ್ಪು ಅವ ಕಳಚಿಕೊಂಡಿದ್ದಾನೆ. ನಾವು ನಿನ್ನೆ ಕೇಳಿದಂತೆ ಎಲ್ಲ ಕಡೆ ಅವನ ನಾಮಚಿಂತನೆ ಮಾಡುವವರ ಬಾಗಿಲಲ್ಲಿ ಆತ ಇದ್ದಾನೆ. ಹಾಗಾಗಿ ದ್ವಾರಕೆ ಈಗ ಪ್ರತಿಯೊಬ್ಬರ ಮನದಂಗಳಾಗಿದೆ, ಬಾಯಿ ಸಂಪುಟ ಆಗಿದೆ, ಹೃದಯ ಮಂದಿರ ಆಗಿದೆ ಅನ್ನೋ ನೆಲೆಯಲ್ಲಿ ಮುಂದಿನ ಚರಿತ್ರೆಯನ್ನು ಕೇಳುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.